Yes, dear friends, my dear students. So, as I told in the earlier videos, so now I am going to start the frequently asking questions in our examination, annual examination. So, for that purpose, I am going to discuss about the various questions that are asked in a previous examinations. Okay, so let me call it FAQ questions. Okay. So FAQ questions. So that is a frequently asking a questions. Okay. So ಈಗ ಎಕ್ಸಾಮ್ ತುಂಬಾ ಹತ್ರ ಬರ್ತಾ ಇರೋದ್ರಿಂದ ಕೆಲವು ಅವರೇಜ್ ಸ್ಟೂಡೆಂಟ್ಸ್ ಬಿಲೋ ಅವರೇಜ್ ಸ್ಟೂಡೆಂಟ್ಸ್ಗೆ ಒಂಥರ ಪಾಸಿಂಗ್ ಪ್ಯಾಕೇಜ್ ಇದ್ದಂಗೆ ಇರಲಿ ಅಂತ ಸೊ ಒಂದು ಆಶ್ವಾಸನೆ ಕೊಟ್ಟಿದ್ದೆ ಮೊದಲೇನೆ. ಹಾಗಾಗಿ ಚಾಪ್ಟರ್ ವೈಸ್ ನಾನೀಗ ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್ ಅನ್ನ ಒಂದೊಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಅಫ್ಕೋರ್ಸ್ ನಾವೀಗ ಬಯೋಟೆಕ್ನಾಲಜಿಯಲ್ಲಿ ಹೋಗ್ತಾ ಇದ್ವಿ. ನೆಕ್ಸ್ಟ್ ವಿಡಿಯೋ ನಮ್ದು ಬಯೋಟೆಕ್ನಾಲಜಿಯಲ್ಲಿ ಸೆಕೆಂಡ್ ವಿಡಿಯೋ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕಿಂತ ಮಧ್ಯದಲ್ಲಿ ಈ ಫ್ರೀಕ್ವೆಂಟ್ಲಿ ಆಸ್ಕಿಂಗ್ ಕ್ವಶನ್ಸ್ ಅಂತ ಪ್ರೀವಿಯಸ್ ಎಕ್ಸಾಮಿನೇಷನ್ ಪೇಪರ್ಸ್, ಸೊ ದಟ್ ಇಸ್ 2014 ಇಂದ 2020 ತನಕ ಪ್ರತಿಯೊಂದು ಚಾಪ್ಟರ್ ಕೇಳಿರೋ ಕ್ವಶನ್ಸ್ ಡಿಸ್ಕಷನ್, ಹೌ ಟು ಆನ್ಸರ್, ವಾಟ್ ಟು ಆನ್ಸರ್. ಸೊ ಇಲ್ಲಿ ಸೆಕೆಂಡ್ PUC ಅಲ್ಲಿ ಏನೇನು ಬರಿಬೇಕು ಏನು ಬರಿಬಾರ್ದು ಅನ್ನೋದನ್ನ ಬಹಳಷ್ಟು ಬಿಲೋ ಅವರೇಜ್ ಮಕ್ಕಳಿಗೋ ಅಥವಾ ಅವರೇಜ್ ಮಕ್ಕಳಿಗೋ ಕೆಲವು ರೂರಲ್ ಮಕ್ಕಳಿಗೋ ಅದು ಜಾಸ್ತಿ ಐಡಿಯಾನೇ ಇರೋದಿಲ್ಲ. ಸೊ ಹಾಗಾಗಿ ಇದು ಬಹಳಷ್ಟು ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ನಾವೇನದು ಮಾರ್ಕ್ಸ್ ಓರಿಯೆಂಟೆಡ್ ಪಾಯಿಂಟ್ಸ್ ಅನ್ನು ಇಲ್ಲಿ ನೋಟ್ ಮಾಡಬೇಕಾಗತ್ತೆ. ಅನ್ನೆಸರಿ ಏನು ಸ್ಟೋರಿ ಬರಿಬಾರ್ದು. ಆಮೇಲೆ ಕ್ವಶನ್ ಅನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸೊ ಕ್ವಶನ್ ಪೇಪರ್ ನಿಮಗೆ ಕೊಟ್ಟು ಅದಕ್ಕೆ 15 ನಿಮಿಷ ನಾವು ಟೈಮ್ ಕೊಡೋದು. 15 ನಿಮಿಷ ತನಕ ನಿಮಗೆ ಬರೆಯೋದಕ್ಕೆ ಹೇಳೋದಿಲ್ಲ ನಾವು. ಯಾಕಪ್ಪ ಅಂದ್ರೆ ಆನ್ಸರ್ ಪೇಪರ್ ಕೊಡಕ್ಕೆ ಮೊದಲಿನ 15 ನಿಮಿಷ ನೀವು ಅದನ್ನ ಚೆನ್ನಾಗಿ ವಾಚ್ ಮಾಡಿ ಸೆಲೆಕ್ಟ್ ಮಾಡ್ರಿ ಅಂತ, ಸರಿಯಾದ ಕ್ವಶನ್ ಅನ್ನ ಸರಿಯಾದ ಆನ್ಸರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಿ ಕೊಟ್ಟಿರ್ತೀವಿ. ಹಾಗಾಗಿ ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಥರೋಲಿ ದ ಕ್ವಶನ್, ವಾಟ್ ಈಸ್ ಆಸ್ಕಿಂಗ್ ಫಾರ್. ಸೊ ಏನ್ ಬರಿಬೇಕು ಅನ್ನೋದನ್ನ ನೀವು ಅವಾಗಲೇ ಜಡ್ಜ್ ಮಾಡಿರ್ಬೇಕು. ಸೊ ಹಾಗಾಗಿ ಸೆಲೆಕ್ಷನ್ ಆಫ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗೆ ಆನ್ಸರಿಂಗ್ ಕೂಡ ಅಷ್ಟೇ ಇಲ್ಲಿ ಪಾಯಿಂಟ್ ವೈಸ್ ನೀವು ಬರಿಬೇಕಾಗುತ್ತೆ. ಸೊ ಎಲ್ಲಾದ್ರೂ ಅಡ್ಜಾಯ್ನಿಂಗ್ ಫಿಗರ್ ಅವಶ್ಯಕತೆ ಇತ್ತು ಅಂದ್ರೆ ಫಿಗರ್ಗಳು ಹಾಕ್ಬೇಕು. ಅದೇನು ಕೇಳಿದ್ರು ಕೂಡ ಅಡ್ಜಾಯ್ನಿಂಗ್ ಫಿಗರ್, ಈಗ ಯಾವ್ದೋ ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂದ್ರೆ ವಿತೌಟ್ ಫಿಗರ್ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಅವೆಲ್ಲ ಫಿಗರ್ಗಳು ಆಗ್ತಕ್ಕಂಥದ್ದು ಅವೆಲ್ಲ ಬೇಕಾಗುತ್ತೆ. ಸೊ 5 ಮಾರ್ಕ್ಸ್ 3 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಹೆಂಗೆ ಅಟೆಂಡ್ ಮಾಡ್ಬೇಕು ಅನ್ನೋದನ್ನ ನಾನು ಅಂದ್ವೇ ನಿಮಗೆ ಕ್ಲೂ ಕೊಡ್ತಾ ಹೋಗ್ತಾ ಇರ್ತೀನಿ. ಈಗ ಸೊ ಲೆಟ್ ಮಿ ಟೇಕ್ ದ ಸೆಕೆಂಡ್ ಚಾಪ್ಟರ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್. ಸೊ ಈ ಸರಿ ಫಸ್ಟ್ ಚಾಪ್ಟರ್ ಏನು ರಿಪ್ರೊಡಕ್ಷನ್ ಆರ್ಗ್ಯಾನಿಸಮ್ಸ್ ಜಸ್ಟ್ 2 ಮಾರ್ಕ್ಸ್ ಅಷ್ಟೇನೆ ಅದಿದೆ. ಹಾಗಾಗಿ 2 ಮಾರ್ಕ್ಸ್ ಇರೋದ್ರಿಂದ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಿಟ್ಟಿರೋದ್ರಿಂದ 2 ಮಾರ್ಕ್ಸ್ ಇರೋದ್ರಿಂದ ಸೊ ಅದಕ್ಕಾಗಿ ನಾನು ಒಂದು ವಿಡಿಯೋನ ಈಗ ಸದ್ಯಕ್ಕೆ ಖರ್ಚು ಮಾಡೋಕ್ಕಾಗಲ್ಲ. ಈಗ ನೇರವಾಗಿ ಸೆಕೆಂಡ್ ಚಾಪ್ಟರ್ ಎಂಟ್ರಿ ಆಗ್ತಾ ಇದ್ದೀನಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಅದ್ರ ಜೊತೆಗೆ ನಾನು ಈ ಮೊದಲೇ ಏನಿದ್ರೆ ವಿಡಿಯೋಸ್ ಮಾಡಿದ್ದೀನೋ ಆ ವಿಡಿಯೋಗಳು ನಾನು ಯೂಟ್ಯೂಬಲ್ಲಿ ಅವಾಗ ಇನ್ನೂ ನನ್ನ ಚಾನಲ್ ಓಪನ್ ಮಾಡ್ಕೊಂಡಿರ್ಲಿಲ್ಲ, ಹಾಗಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ. ಅಂತರಿಗೂ ಕೂಡ ಇದು ಬಹಳಷ್ಟು ಅನುಕೂಲ ಆಗಲಿ ಅಂತ ಹೇಳಿ ಈಗ ಪ್ರಾರಂಭದಿಂದ ಹೋಗ್ತಾ ಇದ್ದೀನಿ. ಸೊ ದಿಸ್ ಇಸ್ ನಾಟ್ ಬ್ರೈಟ್ ಸ್ಟೂಡೆಂಟ್ಸ್ ಆರ್ ದಿಸ್ ಇಸ್ ನಾಟ್ ಫಾರ್ ಔಟ್ ಆಫ್ ಸ್ಕೋರಿಂಗ್ ಸ್ಟೂಡೆಂಟ್ಸ್, ಅಂಡ್ ದಿಸ್ ಇಸ್ ನಾಟ್ ಫಾರ್ ಅಫ್ಕೋರ್ಸ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಲೈಕ್ CET, ನೀಟು ಆ ಲೆವೆಲ್ಗೆ ನಾವು ಡಿಸ್ಕಷನ್ ಮಾಡಿರಲ್ಲ. ಬೋರ್ಡ್ ಎಕ್ಸಾಮ್ ಅಲ್ಲಿ ಎಷ್ಟು ಮಟ್ಟಿಗೆ ನಾವು ಆನ್ಸರ್ ಮಾಡ್ಬೇಕು ಅನ್ನೋದು ಹೋಗ್ತೀವಿ. ಅಫ್ಕೋರ್ಸ್ ಎಲ್ಲರಿಗೂ ಯೂಸ್ ಆಗ್ತಕ್ಕಂಥದ್ದೇ, ಎಂಥದ್ದು ಎಲ್ಲ ಪಾಯಿಂಟ್ಸು ಬೇಕೇ. ಓಕೆ, ಅದಕ್ಕಾಗಿ ಇದನ್ನ ಫಾಲೋ ಮಾಡ್ತಿರ್ತಕ್ಕಂಥ ಅವ್ರ ಇನ್ಮೇಲೆ ಚಾಪ್ಟರ್ ವೈಸ್ ಇದು ಬರ್ತಾ ಇರುತ್ತೆ, ಫಾಲೋ ಮಾಡಿ. ಓಕೆ ರೈಟ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಇದುವರೆಗೆ ಕೇಳಿರೋ ಕ್ವಶನ್ಸ್ ಅಲ್ಲಿ ಇನ್ ಆರ್ಡರ್ ನಾನು ಹೋಗ್ತಾ ಇರ್ತೇನೆ ಏನೇ ಕೇಳಿದ್ರಂತ. ಸೊ ಒಮ್ಮೆ ಹೀಗೆ ಕ್ವಶನ್ ಇದೆ, ಹೇಗಂತಂದ್ರೆ ಡ್ರಾ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ LS ಆಫ್ ಆಂಜಿಯೋಸ್ಪರ್ಮ್ ಫ್ಲವರ್. ಸೊ ಇಲ್ಲಿ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ LS ಆಫ್ ಎ ಫ್ಲವರ್ ಅಂತ ಹೇಳಿದ್ದಾರೆ, LS ಆಫ್ ಎ ಟಿಪಿಕಲ್ ಫ್ಲವರ್ ಅಂತ ಹೇಳಿದ್ದಾರೆ. ಸೊ ಇದು ಯೂಶುವಲಿ ಫಸ್ಟ್ PUC ಅಲ್ಲಿ ನಾವು ಓದಿರ್ತಕ್ಕಂಥ ಫಸ್ಟ್ PUC ಅಲ್ಲಿ ಫ್ಲವರ್ ನ ಪೂರ್ತಿ ಸ್ಟ್ರಕ್ಚರ್ ಅಧ್ಯಯನ ಮಾಡಿರೋದು. ಬಟ್ ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಫ್ಲವರ್ ಇಲ್ಲದೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಮ ಬುಕ್ ಅಲ್ಲಿ ಈ ಚಾಪ್ಟರ್ ಫಸ್ಟ್ ಫಿಗರ್ ಅದು, ಆ ಫಿಗರ್ ನಾನಿಲ್ಲಿ ಅರ್ಧ ಬರ್ದಿದ್ದೀನಿ. ಇದಕ್ಕೆ ಸ್ಪೇಸ್ ಬೋರ್ಡ್ ಅಲ್ಲಿ ಜಾಗ ಉಳ್ಕೊಳ್ಳೋಕ್ಕಾಗಿ. ಬಯಾಲಜಿಯಲ್ಲಿ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ಅಡ್ವಾನ್ಸ್ ಫಿಗರ್ ಹಾಕೊಳ್ಳೋದ್ರಿಂದ ಟೈಮ್ ಸೇವ್ ಮಾಡಬಹುದು, ಹಾಗಾಗಿ ಇಷ್ಟೆಲ್ಲ ಮಾಡ್ಕೊತಾ ಇದ್ದೀನಿ. ಈ ಫಿಗರ್ ನಿಮಗೆ ಗೊತ್ತೇ ಇದೆ, ಸೆಕೆಂಡ್ ಚಾಪ್ಟರ್ 2.1. ಸೊ ಈ ಫಿಗರ್ LS ಆಫ್ ಫ್ಲವರ್ ಎಲ್ಲ ನೋಡಿದ್ದೀರಾ, ಪರಿಚಯ ಇದೆ, ಫಸ್ಟ್ ಇಯರ್ PUC ಅಲ್ಲಿ ಚೆನ್ನಾಗಿ ಓದ್ಕೊಂಡಿರ್ತೀರಾ. ಬಟ್ ಈ ಸಾಧ್ಯತೆ ಇದೆ ಅನ್ನೋದಕ್ಕಾಗಿ ನಾನು ಅಲ್ಲಿ ನೋಟ್ ಮಾಡ್ಬೇಕಾಯ್ತು. ಇದ್ರ ಬೇಸಿಸ್ ಮೇಲೆ ನಾನು ಮೈಕ್ರೋಸ್ಪೋರೋಜೆನೆಸಿಸ್ ಮೆಗಾಸ್ಪೋರೆನ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಆ ಫಿಗರ್ ನಾನೀಗ ಹಾಕೊಂಡಿದ್ದೀನಿ. ಸೊ ಇದರಲ್ಲಿ LS ಆಫ್ ಫ್ಲವರ್ ಅಲ್ಲಿ ಸೊ ನಾನಾಗ್ಲೇ ಹೇಳಿದ್ದೀನಿ, ಲೇಬಲ್ ಮಾಡಬೇಕಾದ್ರೆ 2 ಮಾರ್ಕ್ಸ್ ಕೇಳಿದ್ರೆ 4 ಲೇಬಲ್ಸ್ ಇರಬೇಕು, 3 ಮಾರ್ಕ್ಸ್ ಕೇಳಿದ್ರೆ 6 ಲೇಬಲ್ಸ್ ಇರಬೇಕು, 5 ಮಾರ್ಕ್ಸ್ ಕೇಳಿದ್ರೆ 10 ಲೇಬಲ್ಸ್ ಇರಬೇಕು. ಲೇಬಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಹಿಯರ್. ಆಮೇಲೆ ಕರೆಕ್ಟ್ ಲೇಬಲ್ ಮಾಡಿರ್ಬೇಕು, ಆ ಪಾರ್ಟ್ ಅನ್ನು ಕರೆಕ್ಟ್ ಆಗೋದು ಪಾಯಿಂಟ್ ಮಾಡಿರ್ಬೇಕು, ಆ ತರ ಲೇಬಲ್ ಮಾಡಿರ್ಬೇಕು. ಸೊ ಅದರಿಂದ ಲೇಬಲ್ ಮಾಡ್ತಕ್ಕಂಥದ್ದನ್ನ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಸೊ ನಮ್ಗೆ ಗೊತ್ತಿರಂಗೆ ಬ್ರೀಫ್ ಆಗಿ ಅದರೊಂದು ಟಿಪಿಕಲ್ ಫ್ಲವರ್ ನ ಸ್ಟ್ರಕ್ಚರ್ ಹೇಳೋದಾದ್ರೆ,
So flower, it is a modified shoot acts as site of sexual reproduction. The stalk of the flower that joins the flower to the plant body, that is called a pedicel. Pedicel, it has a platform at the top, that is called a receptacle or a thalamus, on which all the floral parts are situated. A typical flower has 4 floral parts. Outermost whorl, that is called calyx, and it is followed by corolla, androecium, gynoecium. Here calyx, the members of calyx are called sepals, and members of corolla are called petals. Here sepals and petals are the calyx and corolla, they are called accessory parts because they do not take part in the sexual reproduction directly. And next to that, there is the androecium. It is the male part or masculine part of the flower which produce the male gametes. So that is the androecium, and members of androecium are called stamens. And next one, the gynoecium, the female part of the flower. Gynoecium, the members of gynoecium are called carpels or pistil. So here, yes, this is a calyx and this is a corolla. Here this is the members of androecium, that is the stamens, and this is the carpel or the pistil or gynoecium, stigma, style and ovary. Okay. So this is a part of a flower. ಇದೆಲ್ಲ ಗೊತ್ತಿದೆ ನಿಮಗೆ. ಲೇಬಲ್ ಮಾಡಬೇಕಾದ್ರೆ ಪೆಡಿಸೆಲ್ ಇದೆ, ಥಲಾಮಸ್ ಇದೆ, ಕೇಲಿಕ್ಸ್ ಅಲ್ಲಿ ಸೆಪಲ್ಸ್ ಅಥವಾ ಕೇಲಿಕ್ಸ್ ಹಾಕ್ಬೋದು, ಕೊರಲ್ಲ, ಆಮೇಲೆ ಇವು ಸ್ಟೇಮನ್ಸ್, ಆಮೇಲೆ ಸ್ಟಿಗ್ಮಾ, ಸ್ಟೈಲು, ಓವರಿ. ಸೊ ಇಷ್ಟ ಪಾರ್ಟ್ಸ್ ಅನ್ನ ನೀವು ಇದ್ರಾಗೆ ಲೇಬಲ್ ಮಾಡಬೇಕು. ಇಷ್ಟೆಲ್ಲ ಮಾಡ್ತೀರಾ, ಅದ್ರಾಗೇನು ಜಾಸ್ತಿ ಹೇಳಂತದ್ದು ಏನಿಲ್ಲ, ನಿಮ್ಗೆ ಗೊತ್ತಿದೆ. ಸೊ ಒಂದ್ಸರಿ ಎಲೆಸ ಫ್ಲವರ್ ಬುಕ್ ನಲ್ಲಿ ಇರಂಗೆ ಲೇಬಲ್ ಮಾಡೋದ್ರೆ ಪ್ರಾಕ್ಟೀಸ್ ಮಾಡಿ. ಓಕೆ, ರೈಟ್. ವಾಟ್ ನೆಕ್ಸ್ಟ್? ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ವಾಟ್ ಆರ್ ಸ್ಟ್ಯಾಮಿನೇಟ್ ಫ್ಲವರ್ಸ್ ಅಂತ ಒಂದ್ಸರಿ ಒಂದ್ ಮಾರ್ಕಿ ಕೇಳಿದ್ರೆ. ಸೊ ವಾಟ್ ಆರ್ ಸ್ಟ್ಯಾಮಿನೇಟ್ ಫ್ಲವರ್ಸ್? ಸ್ಟ್ಯಾಮಿನೇಟ್ ಫ್ಲವರ್ಸ್ ಮತ್ತೆ ಪಿಸ್ಟಿಲೇಟ್ ಫ್ಲವರ್ಸ್ ಫಸ್ಟ್ ಚಾಪ್ಟರ್ ಅಲ್ಲಿ ಹೇಳಿದೀವಿ, ಇಲ್ಲೂ ಕೂಡ ಅದು ರಿಕಾಲ್ ಮಾಡಬಹುದು. ಸೊ ಸ್ಟ್ಯಾಮಿನೇಟ್ ಫ್ಲವರ್ಸ್ ಅಂದ್ರೆ ದ ಮೇಲ್ ಫ್ಲವರ್ಸ್. ಓಕೆ, ದ ಫ್ಲವರ್ಸ್ ಆರ್ ಬಿಯರಿಂಗ್ ಅ ಮೇಲ್ ಪಾರ್ಟ್. ಮೇಲ್ ಫ್ಲವರ್ಸ್, the flowers that produce a male sex organ, so that possessing only male sex organ are called the staminate flowers. ಅಂದ್ರೆ ಸ್ಟೇಮನ್ಸ್ ಅನ್ನು ಹೊಂದಿರಬೇಕು, ಸ್ಟೇಮನ್ಸ್ ಮಾತ್ರ ಹೊಂದಿರತಕ್ಕಂಥವನ್ನ, ಸೊ ಅವನ್ನ ನಾವು ಸ್ಟಾಮಿನೇಟ್ ಫ್ಲವರ್ಸ್ ಅಂತ ಕರಿತೀವಿ. ಅಂಡ್ ಫೀಮೇಲ್ ಫ್ಲವರ್ಸ್ ಬಿಯರಿಂಗ್ ಪಿಸ್ಟಿಲ್ಸ್ ಆರ್ ಕಾಲ್ಡ್ ಪಿಸ್ಟಿಲೇಟ್ ಫ್ಲವರ್ಸ್. ಕೆಲವು ಇನ್ಕಂಪ್ಲೀಟ್ ಫ್ಲವರ್ಸ್ ಇರ್ತವೆ, ಅಂದ್ರೆ ಸ್ಟಾಮಿನೇಟ್ ಫ್ಲವರ್ ಅಲ್ಲಿ ಯೂಶುವಲಿ ಗೈನಿಸಿಯಂ ಇರಲ್ಲ, ಪಿಸ್ಟಿಲೇಟ್ ಫ್ಲವರ್ ಅಲ್ಲಿ ಯೂಶುವಲಿ ಸ್ಟೇಮನ್ಸ್ ಇರಲ್ಲ ಅಂತ. ಹಾಗಾಗಿ ವಾಟ್ ಆರ್ ಸ್ಟಾಮಿನೇಟ್ ಫ್ಲವರ್ ಅಂದ್ರೆ ದ ಮೇಲ್ ಫ್ಲವರ್ಸ್ ಬಿಯರಿಂಗ್ ಸ್ಟೇಮನ್ಸ್. ಓಕೆ, ದೋಸ್ ಆರ್ ಕಾಲ್ಡ್ ಸ್ಟಾಮಿನೇಟ್ ಫ್ಲವರ್ಸ್ ಅಂತ ಒಂದು ಮಾರ್ಕ್ಸ್ ಯಾವಾಗಲೂ ಒಂದ್ಸರಿ ಕೇಳಿದ್ದಾರೆ, ಅದಕ್ಕಾಗಿ. ಸೊ ತುಂಬಾ ಸರಿ ಕೇಳಿರೋ ಕ್ವಶನ್ಗಳಲ್ಲಿ ಮೋಸ್ಟ್ ಪ್ರಾಬಬಲ್ ಆಗಿ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ದ ಯಂಗ್ ಆನ್ಸರ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್ ಅಂತಲೋ, ಅಥವಾ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಆನ್ಸರ್, ಟಿ.ಎಸ್. ಆಫ್ ಆನ್ಸರ್ ಅಂತಾನೋ ತುಂಬಾ ಸರಿ ಕೇಳಿರೋ ಕ್ವಶನ್. ಸೊ ಈ ಕ್ವಶನ್ ತುಂಬಾ ಸರಿ ಕೇಳಿದ್ದಾರೆ. ಎಸ್, ಸೊ ಈ ಕ್ವಶನ್ಗೆ ಬಂದ್ರೆ ಯಾವ ಇಯರ್ ಅಂತ ಒಂದ್ಸರಿ ಬೇಕಾದ್ರೆ ಒಂದ್ಸರಿ ಹೇಳ್ಬಿಡ್ತೀನಿ ನಾನೀಗ. ನೋಡಿ, 2014. ಸೊ ಅಲ್ಲಿ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ ವಿತ್ ಡಯಾಗ್ರಾಮ್. ನೋಡಿ, ಇಲ್ಲಿ ಮೈಕ್ರೋಸ್ಪೊರಾಂಜಿಯಂ ಅಥವಾ ಯಂಗ್ ಆನ್ಸರ್ ಎರಡು ಒಂದೇ. ಮೈಕ್ರೋಸ್ಪೊರಾಂಜಿಯಂ ಅಂದ್ರೂ ಅದೇನೆ, ಸೊ ಟಿ.ಎಸ್. ಆಫ್ ಯಂಗ್ ಆನ್ಸರ್ ಅಂದ್ರೂ ಅದೇನೆ. ನೋಡಿ, ಇದಕ್ಕಾಗಿನೇ ಕೆಲವು ಟೈಮ್ ಎಷ್ಟೋ ಮಕ್ಕಳಿಗೆ ಮೈಕ್ರೋಸ್ಪೊರಾಂಜಿಯಂ ಯಾವುದು, ಮೆಗಾಸ್ಪೊರಾಂಜಿಯಂ ಯಾವುದು ಅಂತ ಗೊತ್ತಿರಲ್ಲ. ಹಾಗಾಗಿ ಇದೇ ಕ್ವಶನ್ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್ ಅಂತ ಕೇಳಿರ್ತಕ್ಕಂಥದ್ದಿದೆ. ಸೊ ನೆಕ್ಸ್ಟ್ ಇದನ್ನ ಬಿಟ್ಟರೆ ನೆಕ್ಸ್ಟ್ 2015ರಲ್ಲಿ ಡಿಸ್ಕ್ರೈಬ್ ದ ಟಿ.ಎಸ್. ಆಫ್ ಯಂಗ್ ಆನ್ಸರ್ ವಿತ್ ಲೇಬಲ್ಡ್ ಡಯಾಗ್ರಾಮ್. ಸೊ ಇದನ್ನ ಕೇಳಿದ್ದಾರೆ. ಹೀಗೇನೆ 2018ಕ್ಕೆ ಬಂದ್ರೆ ಡ್ರಾ ಟಿ.ಎಸ್. ಆಫ್ ಯಂಗ್ ಆನ್ಸರ್ ಅಂತ 2018ರಲ್ಲಿ ಕೇಳಿದ್ದಾರೆ. ನೋಡಿ, ಸೊ ಈ ಕ್ವಶನ್ ಪದೇ ಪದೇ ರಿಪೀಟ್ ಆಗಿರೋದ್ರಿಂದ, ಸೊ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ ಅಥವಾ ಟಿ.ಎಸ್. ಆಫ್ ಯಂಗ್ ಆನ್ಸರ್ ಅಂತ ಪದೇ ಪದೇ ಕೇಳ್ತಿರ್ತಾರೆ. ಸೊ ದಯವಿಟ್ಟು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ನೀವು. ಸೊ ಅದಕ್ಕೆ ಈ ಫಿಗರ್ ಮತ್ತು ಈ ಫಿಗರ್ ಎರಡೂ ಫಿಗರ್ ಬರೆಯೋದನ್ನ ಮತ್ತು ಲೇಬಲ್ ಮಾಡೋದನ್ನ ಕಲ್ತ್ಕೋಬೇಕು. ಸೊ ಇದೇನು ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ ಅಥವಾ ಯಂಗ್ ಆನ್ಸರ್ ಅಂದ್ರೆ, ಕಮ್ ಟು ದ ಫ್ಲವರ್. ಸೊ ಆಂಡ್ರೂಸಿಯಂ ಮೆಂಬರ್ಸ್ ಏನು ಸ್ಟೇಮನ್ಸ್ ಅಂತ ಹೇಳಿದೆ. ಸೊ ಆ ಸ್ಟೇಮನ್ಸ್ ಅಲ್ಲಿ ಈಚ್ ಸ್ಟೇಮನ್ ಇಟ್ ಹ್ಯಾಸ್ ಅ ಲಾಂಗ್ ಸ್ಟಾಕ್ ಕಾಲ್ಡ್ ಫಿಲಮೆಂಟ್, and at the tip of the filament there is a lobed structure. The lobed structure at the tip of the filament of a stamen is called anther or microsporangium. Anther ಅಥವಾ microsporangium ಅಂತ ಕರಿಬೇಕು. ಅದು ಹೇಳೋದು ಎಲ್ಲಿದೆ ಅಂತ ಒಂದು ಪಾಯಿಂಟ್ ಬರೀಬಹುದು ಅದನ್ನ. ಓಕೆ, anther is the lobed structure that are present at the tip of a filament of the stamen, that is called anther ಅಂತ ಒಂದು ಬರೀಬಹುದು. ಆಮೇಲೆ ಇನ್ anther, ಡೈಥಿಕಸ್ anther is most ಫೆಮಿಲಿಯರ್ ಆರ್ ಮೋಸ್ಟ್ ಕಾಮನ್ ಆನ್ಸರ್. ಮೋನೋಥಿಕಸ್, ಟೆಟ್ರಾಥಿಕಸ್, ಡೈಥಿಕಸ್ ಇರುತ್ತೆ. ನಮ್ಮಲ್ಲಿ ಡೈಥಿಕಸ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ರಿಂದ
the anther which has having a 2 theca. Okay, so that is a dithecous anther. In the dithecous anther there are 2 lobes, and each lobe has a parallelly running tubular structures inside. So those tubular structures are called pollen sacs or microsporangium. Hence each lobe has a 2 microsporangium, and in 2 lobes totally 4 microsporangia. Hence bilobed anther is called tetrasporangiate. Yakandre suppose you take the transfer section of young anther ಅಂತ ಯಾಕೆ ಕಲ್ತೀವಿ ಅಂದ್ರೆ ಅದನ್ನು ಡಿಹೈಸೆನ್ಸ್ ಆಗಿ ಪೋಲನ್ ಗ್ರೈನ್ಸ್ ರಿಲೀಸ್ ಮಾಡಿರಬಾರ್ದು. ಅವಾಗ ಇಡೀ ಸ್ಟ್ರಕ್ಚರ್ ಅಧ್ಯಯನ ಮಾಡಕ್ ಬರುತ್ತೆ. ಅದಕ್ಕೆ ಯಂಗ್ ಅಂತರ್ ಅಂತ ಹೇಳೋದು. ದ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಎ ಯಂಗ್ ಅಂತರ್, ಬೈಲೋಬಡ್ ಅಂತರ್, has a 2 lobes. Look at this. So this is the TS. Okay, so TS of a young anther, okay, or microsporangium. It is the TS of young anther or microsporangium. ಇದೇ ರೀತಿಯಲ್ಲಿ ಇದೆ ಬೈಲೋಬಡ್ ಅಂತರ್. 1 2 2 ಲೋಬು. ಆ ಲೋಬ್ ನೋಡಿ ಇಲ್ಲಿ ಒಂದು ಲೋಬ್ ಇಲ್ಲಿಂದ ಮತ್ತೆ ಇದೊಂದು ಲೋಬು. ಸೊ 2 ಲೋಬ್ ಇದೆ, ಒಂದು ಲೋಬ್ ಮತ್ತೊಂದು ಲೋಬ್, 2 ಲೋಬ್ ಇದೆ. ಅದಕ್ಕೆ ಇದು ಡೈಥಿಕಸ್ ಅಂತ ಅಥವಾ ಬೈಲೋಬಡ್ ಅಂತರ್. ಈ ಬೈಲೋಬಡ್ ಅಂತರ್ ಬಂದ್ರೆ ಈಚ್ ಲೋಬ್ ಹ್ಯಾಸ್ ಅ 2 ಪ್ಯಾರಲಲಿ ರನ್ನಿಂಗ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್ ಕಾಲ್ಡ್ ಪೋಲನ್ ಸ್ಯಾಕ್ಸ್ ಆರ್ ಮೈಕ್ರೋಸ್ಪೊರಂಜಿಯಂ ಅಂದ್ವಲ್ಲ. ನೋಡಿ ಇದೊಂದು ಸ್ಯಾಕ್, ಒಂದು ಲೋಬಲ್ 2, ಮತ್ತೊಂದು ಲೋಬಲ್ 2, ಟೋಟಲಿ 4 ಇರ್ತವೆ. ಹ್ಯಾನ್ಸ್ ಎ ಬೈಲೋಬಡ್ ಅಂತರ್ ಇಸ್ ಎ ಟೆಟ್ರಾಸ್ಪೊರಾಂಜಿಯೇಟ್ ಅಂತ ಕರಿಬೇಕು. Next, as far as concerned the structure of young anther is surrounded by 4 wall layers. Young anther is surrounded by 4 wall layers. If you ಹಾಕ್ತೀರಿ ಆಮೇಲೆ 4 wall layers ನೀವು ಹೇಳಬೇಕು. 4 wall layers ಅಲ್ಲಿ outermost wall layer is called epidermis. That is called epidermis. Okay, young anther. And it is followed by the next one, that is endothecium. So endothecium. Okay, so endothecium. Next to this, that is a 3 to 4 layers, 2 to 3 layers of mesoderm. Okay, so epidermis, endothecium, mesoderm. Okay, so mesoderm layer, 2 to 3 layers are there ಅಲ್ಲಿ. And then innermost wall layer of the young anther or microsporangium, that is called tapetum. Okay, so ಅದನ್ನ ನಾವು tapetum ಅಂತ ಕರಿಬೇಕು. Tapetum. Thus, so it is surrounded by 4 wall layers. ಅದರದನ್ನೇ ಎನ್ಲಾರ್ಜ್ಡ್ ಪೋರ್ಷನ್ ಈ ಫಿಗರ್ ಬರ್ದಿರೋದು. ಇದನ್ನ ದಯವಿಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೋಡಿ ಇಷ್ಟು ಪೋರ್ಷನ್ ನಾನು ಇಲ್ಲಿ ಎನ್ಲಾರ್ಜ್ ಮಾಡಿದ್ದೀನಿ ಅಂತ ಟೆಕ್ಸ್ಟ್ ಬುಕ್ ಅಲ್ಲಿ ಹಂಗೇನಲ್ವಾ. ಸೊ ಅವು ಯಾಕಂದ್ರೆ ಆ 4 ವಾಲ್ ಲೇಯರ್ಸ್ ಇನ್ನೂ ಕ್ಲಿಯರ್ ಮಾಡಬಹುದು ಅಂತ. ಫಾರ್ ಎಕ್ಸಾಂಪಲ್ ಲುಕ್ ಅಟ್ ದಿಸ್. ಸೊ ಎಪಿಡರ್ಮಿಸ್, ದಿಸ್ ಇಸ್ ದ ಎಪಿಡರ್ಮಿಸ್. ಲುಕ್ ಅಟ್ ದಿಸ್. ಸೊ ದಿಸ್ ಇಸ್ ದ ಎಪಿಡರ್ಮಿಸ್ ಅಂಡ್ ದಿಸ್ ಇಸ್ ಎಂಡೋಥೀಸಿಯಂ. ದಿಸ್ ಇಸ್ ದ ಎಂಡೋಥೀಸಿಯಂ. ಅಂಡ್ ನೆಕ್ಸ್ಟ್ ದಿಸ್ 2 to 3 ಲೇಯರ್ ಅಂತಂದೆ ನಾನು ಇಲ್ಲಿ. ಎಸ್, ಸೊ ಈ ವಾಲ್ ಲೇಯರ್ ಹಾಗೆ 2 to 3 ಲೇಯರ್ಸ್ ಇತ್ತು. ದಟ್ ಇಸ್ ಮಿಡ್ಲ್ ಲೇಯರ್ ಅಲ್ಲ ಮೀಸೋಡರ್ಮ್ ಅಂತ ಹೇಳ್ಬೋದು. ಮಿಡ್ಲ್ ವಾಲ್ ಲೇಯರ್ ಅವು, ಮಿಡ್ಲ್ ವಾಲ್ ಲೇಯರ್. ಅಂಡ್ ನೆಕ್ಸ್ಟ್ ಇನ್ನರ್ ಮೋಸ್ಟ್ ಒನ್ ಇದೇನು ಚಿಕ್ಕಿ ತುಂಬಿದ್ವಲ್ಲ, ದಟ್ ಈಸ್ ಟಪೆಟಮ್. ಓಕೆ, ಸೊ ದೀಸ್ ಆರ್ ದ 4 ವಾಲ್ ಲೇಯರ್ಸ್ ದಟ್ ಆರ್ ಸರೌಂಡೆಡ್ ಅಥವಾ ಅರೌಂಡ್ ದ ಮೈಕ್ರೋಸ್ಪೊರಾಂಜಿಯಂ. ಈ ಪೋಲನ್ ಸ್ಯಾಕ್ ಅಥವಾ ಮೈಕ್ರೋಸ್ಪೊರಾಂಜಿಯಂ ಸುತ್ತ ಈ ತರ 4 ವಾಲ್ ಲೇಯರ್ ಇರ್ತವೆ. ಅವನ್ನ ಕರೆಕ್ಟ್ ಲೇಬಲ್ ಮಾಡಕ್ ಬರಬೇಕು. ಸೊ ವಾಟ್ ಆರ್ ದ ಫಂಕ್ಷನ್ ಆಫ್ ದೀಸ್ ವಾಲ್ ಲೇಯರ್ಸ್? ಸೊ ಈ 4 ವಾಲ್ ಲೇಯರ್ಸ್ ಕೆಲಸ ಏನಂತ ಒಂಚೂರು ನೋಡ್ಬೇಡ. ಈ ವಾಲ್ ಲೇಯರ್ಸ್ ಫಸ್ಟ್ 3 ವಾಲ್ ಲೇಯರ್ಸ್ ಎಪಿಡರ್ಮಿಸ್, ಎಂಡೋಥೀಸಿಯಮ್ ಅಂಡ್ ಮಿಡ್ಲ್ ಲೇಯರ್ಸ್. ಒನ್ ಅಂಡ್ ಥರ್ಡ್ ಒನ್ ಮೀಸೋಡರ್ಮ್ ಮಿಡ್ಲ್ ಲೇಯರ್. ಕರೆಕ್ಟ್ ಆಗಿ ಮಿಡ್ಲ್ ಲೇಯರ್ ಅನ್ಕೊಂಡ್ಬಿಡೋಣ. ಮೀಸೋಡರ್ಮ್ ಓಕೆನಾ. ಸೊ ಮಿಡ್ಲ್ ಲೇಯರ್ ಬುಕ್ ಅಲ್ಲಿ ಇರಂಗೆ ಮಾಡ್ಕೊಂಡ್ಬಿಡೋಣ. ಓಕೆ, ಸೊ ಮಿಡ್ಲ್ ಲೇಯರ್ 2 to 3 ಲೇಯರ್ಸ್ ಇದಾವೆ. ಮಿಡ್ಲ್ ಲೇಯರ್ಸ್ ಅಂದ್ಬಿಡೋಣ, ಇನ್ನು ಕರೆಕ್ಟ್ ಆಗುತ್ತೆ. ಅಂಡ್ ದೆನ್ ಟಪೆಟಮ್. ಸೊ ಇವು 4 ವಾಲ್ ಲೇಯರ್ ಇದು ಅಂತ ಹೇಳ್ತಾ ಇದ್ವಲ್ವಾ. ಸೊ ಇದರಲ್ಲಿ ಫಸ್ಟ್ 3 ಲೇಯರ್ಸ್ ಎಪಿಡರ್ಮಿಸ್, ಎಂಡೋಥೀಸಿಯಮ್ ಮತ್ತೆ ಮಿಡ್ಲ್ ಲೇಯರ್ ಇದೆಯಲ್ಲ. ಸೊ ಈ 3 ಇದಾವಲ್ಲ, ದೇ ಹೆಲ್ಪ್ ಇನ್ ದ ಡಿಹೈಸೆನ್ಸ್ ಆಫ್ ದ ಆಂಥರ್ ಡ್ಯೂರಿಂಗ್ ರಿಲೀಸಿಂಗ್ ಆಫ್ ಪೋಲನ್ ಗ್ರೈನ್ಸ್. ಆ ಡಿಹೈಸೆನ್ಸ್ ಅಲ್ಲಿ ಹೆಲ್ಪ್ ಮಾಡ್ತಾರೆ. ಅದ್ರಿಗೂ ಎಂಡೋಥೀಸಿಯಂ ಆಸ್ ಇಟ್ ಈಸ್ ಸೊ ಏನು ವಾಟರ್ ನ ಅಬ್ಸರ್ವ್ ಮಾಡ್ತಕ್ಕಂತ ಪ್ರಾಪರ್ಟಿ ಇರೋದ್ರಿಂದ, ಸೊ ಇದು ಅಟ್ ದ ಟೈಮ್ ಆಫ್ ಡಿಹೈಸೆನ್ಸ್ it absorbs more water and it burst open the other layers to release the pollen grains. That is called a dehiscence. So ಹಾಗಾಗಿ ಎಂಡೋಥೀಸಿಯಮ್, ಎಪಿಡರ್ಮಿಸ್, ಮಿಡ್ ಲೇಯರ್ ಇವರು ಡಿಹೈಸೆನ್ಸ್ ಹೆಲ್ಪ್ ಮಾಡ್ತಾರೆ ಅಂಡ್ ಪ್ರೊಟೆಕ್ಟ್ ದ ಇನ್ನರ್ ಟಿಶ್ಯೂ ಅಂತ ಹೇಳ್ಬೋದು ಅಷ್ಟೇ. ಅದ್ಬಿಟ್ಟು ಮಿಡ್ಲ್ ಲೇಯರ್ಸ್ ಆಫ್ಟರ್ ದ ಮೆಚುರಿಟಿ ಮಿಡ್ ಲೇಯರ್ಸ್ ಕಮ್ ಟು ಡಿಸಪಿಯರ್. ನೆಕ್ಸ್ಟ್ ಟಪೆಟಮ್ ಇದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಕ್ವಶನ್ ಅದು ಒಂದು ಪಾಯಿಂಟ್ ಬರೀಲೇಬೇಕು. ದ ಇನ್ನರ್ ಮೋಸ್ಟ್ ವಾಲ್ ಲೇಯರ್ ಆಫ್ ದ ಯಂಗ್ ಆಂಥರ್ ಇಸ್ ಕಾಲ್ಡ್ ಟಪೆಟಮ್. So tapetum, it is enriched with a nutritive material. It has a reserve food material, so that provide the reserve food or nourishes the developing of pollen grains. ಒಳಗಡೆ pollen grains formation ಅಥವಾ microsporogenesis ಅಲ್ಲಿ
ಅವಕ್ಕೆಲ್ಲ ನರಿಶ್ಮೆಂಟ್ ಕೊಡ್ತಕ್ಕಂಥ ಕೆಲಸ ಟಪೆಟಮ್ ಇಂದು. ಅಂಡ್ ಇಟ್ ಇಸ್ ಎನ್ರಿಚ್ಡ್ ವಿತ್ ಅ ಡೆನ್ಸ್ ಸೈಟೋಪ್ಲಾಸಮ್ ಅಂಡ್ sometimes they may having more than one nuclei. ಸೊ ಒಂದ್ಕಿಂತ ಜಾಸ್ತಿ ನ್ಯೂಕ್ಲಿಯೈ ಅಥವಾ ಮಲ್ಟಿ ನ್ಯೂಕ್ಲಿಯೇಟ್ ಇರೋದುಂಟು ಯಾರು ಟಪೆಟಮ್ ಸೆಲ್ಸ್. ಅದಕ್ಕಾಗಿ ವಾಟ್ ಈಸ್ ಟಪೆಟಮ್, ವಾಟ್ ಆರ್ ಇಟ್ ಫಂಕ್ಷನ್ ಅಂತ ಒಳ್ಳೆ ಕ್ವಶನ್ ಯಾವಾಗ ಕೇಳ್ತೀವಿ. ದ ಇನ್ನರ್ ಮೋಸ್ಟ್ ವಾಲ್ ಲೇಯರ್ ಆಫ್ ದ ಯಂಗ್ ಆಂಥರ್ ಇಸ್ ಕಾಲ್ಡ್ ಟಪೆಟಮ್. It has a dense cytoplasm with many nuclei and it has a reserve food material that nourishes for developing a pollen grains ಅಂತ ಇಷ್ಟ ಹೇಳ್ಬೇಕಾಗತ್ತೆ. ಸೊ ಇದಾದ್ಮೇಲೆ ಕಮ್ ಟು ದ ಪೋಲನ್ ಸ್ಯಾಕ್ ಆರ್ ಮೈಕ್ರೋಸ್ಪೊರಾಂಜಿಯಂ. ನೇರಿಗೆ ಈ ಮೈಕ್ರೋಸ್ಪೊರಾಂಜಿಯಂ ಒಳಗಡೆ ಬಂದ್ರೆ ಅಂದ್ರೆ ಸೊ ನೇರು ಟಿಶ್ಯೂ ಒಳಗಡೆ ಬಂದ್ರೆ ಇದ್ರೊಳಗಡೆ. ಸೊ ಇನ್ ದ ಮೈಕ್ರೋಸ್ಪೊರಾಂಜಿಯಂ ದೇರ್ ಇಸ್ ಅ homogeneous diploid tissue. That tissue is called sporogenous tissue. ಸೊ ಇದ್ರೊಳಗಡೆ ಟಿಶ್ಯೂ ಇದೆಯಲ್ಲ, ಇದು ಸ್ಪೋರೋಜಿನಸ್ ಟಿಶ್ಯೂ, ಸ್ಪೋರೋಜಿನಸ್ ಟಿಶ್ಯೂ. ಓಕೆ, ಸೊ ಇಲ್ಲ ನಾವು ಟಪೆಟಮ್ ಆದ್ಮೇಲೆ ಇವೆಲ್ಲ ಒಳಗಡೆ ಚುಕ್ಕಿ ಇಟ್ಟಿರ್ತಕ್ಕಂಥ ಟಿಶ್ಯೂ ಇತ್ತಲ್ಲ, ದಟ್ ಇಸ್ ಸ್ಪೋರೋಜಿನಸ್ ಟಿಶ್ಯೂ. ಇಟ್ಸ್ ಡಿಪ್ಲಾಯ್ಡ್ ಇನ್ ನೇಚರ್, homogeneous, and this is the tissue which having the cells, those are meiocytes. So meiocytes ನಿಮಗೆಲ್ಲ ಫಸ್ಟ್ ಚಾಪ್ಟರ್ ಅಲ್ಲಿ ಗೊತ್ತಾಯ್ತಲ್ವಾ. So these are the cells that undergo meiosis to produce the haploid cells. Those haploid cells are the male gametophytes. ಸೊ ಇವರು ಈ ಮಿಯಾಸಿಸ್ ಹೋಗ್ತಕ್ಕಂಥವ್ರು, ಅದಕ್ಕಾಗಿ ನೀವು ಮಿಯೋಸೈಟ್ಸ್ ಅಂತ ಕರಿತೀವಿ. ಅದಕ್ಕಾಗಿ ಇವನ್ನ ಮಿಯೋಸೈಟ್ಸ್, ದೀಸ್ ಆರ್ ಪೋಲನ್ ಮದರ್ ಸೆಲ್ಸ್. ಬೇಕಾದ್ರೆ ಪೋಲನ್ ಮದರ್ ಸೆಲ್ಸ್, ಮೈಕ್ರೋಸ್ಪೋರ್ ಮದರ್ ಸೆಲ್ ಅನ್ಬಹುದು, ಪೋಲನ್ ಮದರ್ ಸೆಲ್ಸ್ ಕೂಡ ಇವನ್ನೇ ಕರಿಬೇಕು. ದೀಸ್ ಪೋಲನ್ ಮದರ್ ಸೆಲ್ಸ್ ಆಫ್ಟರ್ ದ ಮೆಚುರಿಟಿ ಆಫ್ ದಿಸ್ ಆಂಥರ್ ದೇ ಅಂಡರ್ಗೋ ಮಿಯಾಸಿಸ್. ಸೊ ಟು ಪ್ರೊಡ್ಯೂಸ್ ದ microspores or the haploid cells, those are called pollen grains. Pollen grains are the male gametophytes. So ಇಷ್ಟನ್ನ ನೀವು ಹೇಳಬೇಕು. And this is a connective tissue. So ಇಲ್ಲಿ ಮಧ್ಯೆ connective tissue ಇರುತ್ತೆ. It acts as a connective tissue, that is a vascular tissue, supply the food, water, etc. ಅವೆಲ್ಲ ಟಿಶ್ಯೂ ಕನೆಕ್ಟಿವ್ ಟಿಶ್ಯೂ ಕೆಲಸ ಮಾಡುತ್ತೆ. ಇಷ್ಟು ಸ್ಟ್ರಕ್ಚರ್ ನ ನೀವು ಹೆಂಗ್ ಅಂತರಲ್ಲಿ ಚಿತ್ರ ಸಮೇತ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಸೊ ಇವೆರಡು ಚಿತ್ರ ಹಾಕೋದು ನಾನು ಹೇಳ್ದ ಅನ್ಸ ನಾನು ಎಕ್ಸ್ಪ್ಲೇನ್ ಮಾಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್, ಸೊ ಇದು ಬಿಟ್ಟ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಮೈಕ್ರೋಸ್ಪೋರೋಜೆನಿಸಿಸ್ ಎಕ್ಸ್ಪ್ಲೇನ್ ಅಂತ ಒಂದ್ಸರಿ ಕೇಳಿದ್ದಾರೆ. ವಾಟ್ ಈಸ್ ಮೈಕ್ರೋಸ್ಪೋರೋಜೆನಿಸಿಸ್ ಎಕ್ಸ್ಪ್ಲೇನ್ ಅಂತ. Microsporogenesis is the process of a formation of a haploid microspores from a diploid pollen mother cells through meiosis in the microsporangium of anther is called microsporogenesis. This definition iralike. So in the microsporangium there is a sporogenous tissue having a diploid cells called pollen mother cells. These are pollen mother cells, so which undergo meiosis. They undergo meiosis to form four haploid cells. Form four haploid cells. Those are four haploid cells. Initially, they attached each other. So in a bundle. So and that bundle is called spore tetrad. Okay. So at the initial stage they attached each other like this, and this is called a spore tetrad. Idana spore tetrad anta karitare. Okay, so which is having four haploid cells, they clinged each other, they attached each other. So and this spore tetrad later these haploid cells they matures and turns into round spherical cells. As they matured and dehydrate, they released from each other to form four haploid cells. Those are called four microspores, or they are called pollen grains. Okay, so microspores, pollen grains athwa highly compressed microspores are called pollen grains. ಅದಕ್ಕಾಗಿ ನಾವು ಇಲ್ಲಿ pollen grains ಅಂತ ಕರಿತೀವಿ. So at the end of microsporogenesis, four microspores or pollen grains are formed. And each pollen grain it may having two cells, that is larger one vegetative cell and smaller one generative cell. And most of the plants they shed their pollen grains at a two-celled stage. Okay, and these pollen grains later they produce the male gametes. So two male gametes are produced in each pollen grain. Hence pollen grains are called male gametophyte. ಸೊ ಇಷ್ಟನ್ನ ನೀವು ಹೇಳ್ಬೇಕಾಗತ್ತೆ. ಸೊ ಮತ್ತೊಂದು ಕ್ವಶನ್ ಇದು ಸಂಬಂಧಪಟ್ಟಂತೆ ಆಗಾಗ ರಿಪೀಟ್ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಸೊ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್
ಪೋಲನ್ ಗ್ರೈನ್. ಸೊ ಈ ಕ್ವಶನ್ ಕೂಡ ತುಂಬಾ ಸರಿ ಕೇಳಿದ್ದಾರೆ ನೋಡಿ. 2017ರಲ್ಲಿ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೈನ್ ಇನ್ ಆಂಜಿಯೋಸ್ಪರ್ಮ್ಸ್ ಅಂತ ಕೇಳಿದ್ದಾರೆ. ಸೊ ಇದೇ ಕ್ವಶನ್ ಅನ್ನೇ ನೆಕ್ಸ್ಟ್ ನಾವು ಪೋಲನ್ ಗ್ರೈನ್ಸ್ ಆರ್ ವೆಲ್ ಪ್ರಿಸರ್ವ್ಡ್ ಆಸ್ ಫಾಸಿಲ್ಸ್ ವೈ ಅಂತ ಕೇಳಿದ್ದಾರೆ. ಆಮೇಲೆ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೈನ್, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೈನ್ 2014 ಅಲ್ಲಿ ಕೇಳಿದ್ದಾರೆ. ಸೊ ಪೋಲನ್ ಗ್ರೈನ್ ಸ್ಟ್ರಕ್ಚರ್ ನ ಕೇಳ್ತಾ ಇರ್ತಾರೆ, ಹಾಗಾಗಿ ಪೋಲನ್ ಗ್ರೈನ್ ಸ್ಟ್ರಕ್ಚರ್ ಒಂದು ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು. ಎಸ್, ಒಂದು ಪೋಲನ್ ಗ್ರೈನ್ ತಗೊಂಡ್ರೆ ಎಸ್ ಇದನ್ನ ಒಂದು ಪೋಲನ್ ಗ್ರೈನ್ ತಗೊಂಡ್ರೆ ಯೂಶುವಲಿ ಪೋಲನ್ ಗ್ರೈನ್ಸ್ ಆರ್ ದ ಮೇಲ್ ಗೆಮೆಟೋಫೈಟ್ಸ್. ದೇ ಆರ್ ಪ್ರೊಡ್ಯೂಸ್ಡ್ ಇನ್ ದ ಮೈಕ್ರೋಸ್ಪೊರಾಂಜಿಯಂ ಆಫ್ ದ ಆಂಥರ್ and these pollen grains usually they are spherical in shape. Okay, so they are usually spherical in shape, measuring about 25 to 50 micrometer in a diameter. These pollen grains they are surrounded by two wall layers. So those two wall layers, the outermost wall layer is called the exine. ಸೊ ಈ ವಾಲ್ ಲೇಯರ್ ನ ಎಕ್ಸೈನ್ ಅಂತ ಕರಿತೀವಲ್ವಾ, ಓದ್ಕೊಂಡಿದ್ರಿ ಎಲ್ಲ ನಿಮ್ಗೆ ಗೊತ್ತೈತೆ, ಅದಕ್ಕೆ ನಾನು ಫಾಸ್ಟ್ ಆಗಿ ಹೇಳ್ತಾ ಹೋಗ್ತೇನೆ. ಔಟರ್ ಮೋಸ್ಟ್ ವಾಲ್ ಲೇಯರ್ ಇಸ್ ಕಾಲ್ಡ್ ಎಕ್ಸೈನ್. ಓಕೆ, ಸೊ ಅಂಡ್ ಇನ್ನರ್ ವಾಲ್ ಲೇಯರ್ ದಟ್ ಇಸ್ ಕಾಲ್ಡ್ ಇಂಟೈನ್. ಓಕೆ, ಇಂಟೈನ್, ಎಕ್ಸೈನ್, ಇಂಟೈನ್. ಸೊ ಕಮ್ ಟು ದ ಎಕ್ಸೈನ್. ಎಕ್ಸೈನ್ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಎಕ್ಸೈನ್, ದಿಸ್ ಈಸ್ ದ ಔಟರ್ ಮೋಸ್ಟ್ ವಾಲ್ ಲೇಯರ್ ಆಫ್ ದ ಪೋಲನ್ ಗ್ರೈನ್. ಓಕೆ, ಎಸ್, ದಿಸ್ wall layer it is composed of one of the special chemical that is called as sporopollenin. ಇವೆಲ್ಲ ಬರೀಲೇಬೇಕಾಗುತ್ತೆ ಕರೆಕ್ಟ್ ಆಗಿ. sporopollenin. Okay, sporopollenin. So this sporopollenin is highly resistant to the extremely high temperature, acids, bases and even enzymatic actions. So therefore they enhance the viability of the pollen grain for many years together. That is why it is the chemical that responsible for ಪಾಸಿಲೈಸೇಷನ್ ಆಫ್ ದ ಪೋಲನ್ ಗ್ರೈನ್. ಪೋಲನ್ ಗ್ರೈನ್ಸ್ ಪಾಸಿಲ್ ಆಗಿ ತುಂಬಾ ದಿನ ಇಲ್ಲಿ ಸರ್ವೈವ್ ಆಗಬಹುದು, ಅಥವಾ ಪೋಲನ್ ಗ್ರೈನ್ಸ್ ವಯಬಿಲಿಟಿ ಹಂಡ್ರೆಡ್ಸ್ ಥೌಸಂಡ್ಸ್ ಇಯರ್ಸ್ ತನಕ ಕೂಡ ಇರೋದುಂಟು. ಸೊ ಅಂತ ಅದ ಕಾರಣ ಈ ಸ್ಪೋರೋಪೊಲಿನ್ ಪ್ರೊಟೆಕ್ಟ್ ದ ಪೋಲನ್ ಗ್ರೈನ್ ಎಗೇನ್ಸ್ಟ್ ದ ಹೈಲಿ ಎಕ್ಸ್ಟ್ರೀಮ್ ಟೆಂಪರೇಚರ್, ಆಸಿಡ್ಸ್, ಆಲ್ಕಲಿ, ಎಂಜೈಮೆಟಿಕ್ ಆಕ್ಷನ್. ಹಾಗಾಗಿ ಸ್ಪೋರೋಪೊಲಿನ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ಇನ್ ಎಕ್ಸೈನ್. ಇನ್ ಅಡಿಷನ್ ಟು ದಟ್ ಇಟ್ ಇಂಪಾರ್ಟ್ ಎ ಡೆಫಿನೆಟ್ ಆರ್ಕಿಟೆಕ್ಚರ್, ಎ ಡೆಫಿನೆಟ್ ಡೆಕೋರೇಷನ್, ornamentation on the pollen grain. That is why the pollen grains of different species have different ornamentation on the surface. And the region on the exine where the sporopollen is absent, in such regions they have minute apertures. Those minute apertures that are present in the exine are called germ pores. They are called germ pores. These germ pores they facilitate for the germination of a pollen tube at the time of pollen germination. So that is a germ pores. Next to this, there is a inner wall that is called intine. Intine, it is a continuous membrane. Continuous layer. Apart from when compared to the exine, intine is continuous. Okay, and it is richly made up of cellulose and pectin, main components. And this one, which emerging out as pollen grain, or it develops as a pollen grain. Pollen tube. ಇದೆ ಪೋಲನ್ ಟ್ಯೂಬ್ ಆಗಿ ಬೆಳೀತಕ್ಕಂಥದ್ದು ಯಾರು? ಸೊ ಪೋಲನ್ ಟ್ಯೂಬ್ ಬೆಳೆಯೋರು ಇಂಟೈನ್. ಓಕೆ, ಇಟ್ generates as a pollen tube to carry the male gametes to the ovule in the ovary. ಸೊ ಅದಕ್ಕಾಗಿ ಇಂಟೈನ್ ಬಗ್ಗೆ ಎಷ್ಟು ಗೊತ್ತಿರಬೇಕು, ಏನೇನು ಕಂಪೋಸಿಷನ್ ಅಂತ. ನೆಕ್ಸ್ಟ್ ಟು ದಿಸ್ ದ ಸೈಟೋಪ್ಲಾಸಮ್ that is surrounded by plasma membrane. So as it matures, the cell it divides into two unequal cells. The larger one that is called vegetative cell. So ಇದನ್ನ ವೆಜಿಟೇಟಿವ್ ಸೆಲ್ ಅಂತ ಕರಿಬೇಕು. And small one that is called a generative cell. Okay, so generative cell. Vegetative cell it has a reserve food material again, which is nourishing the developing male gametes. Male gametes ಗೆ nourishing ಮಾಡ್ಲಿಕ್ಕೆ ಆಗಿದ್ರಲ್ಲಿ reserve food material ಇರುತ್ತೆ, and one irregular nucleus. So that is a vegetative cell. And a smaller generative cell, it is a spindle shaped cell that is floating in the cytoplasm of the vegetative cell. This is a spindle shaped cell, smaller cell, that is generative cell with one nucleus. And this generative cell later it divides into two male gametes. Okay, and also it has a dense cytoplasm. The dense cytoplasm irutte, the nucleus later divides into two to form two male gametes.
ಸೊ ದಿಸ್ ಈಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಅ ಪೋಲ್. ಅಂದ್ರೆ ಈ ಫಿಗರ್ ಅನ್ನು ಹಾಕಿ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಒನ್ ಮೋರ್ ಫ್ರೀಕ್ವೆಂಟ್ಲಿ ಆಸ್ಕಿಂಗ್ ಕ್ವಶನ್ ಸೊ ರಿಗಾರ್ಡಿಂಗ್ ದಿಸ್ ಚಾಪ್ಟರ್, ದಟ್ ಈಸ್ ಫೀಮೇಲ್ ಗೆಮೆಟೋಫೈಟ್. ಸೊ ಬಿಫೋರ್ ದಟ್ ಮೆಗಾಸ್ಪೊರಾಂಜಿಯಂ ಕೇಳಿದ್ದಾರೆ ಈ ಹಿಂದಿನ ಎಕ್ಸಾಮ್ಗಳಲ್ಲಿ ಅಂತಂದ್ರೆ, ಎಸ್ ಹೀಗೆ ನೋಡಿ, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಅನಾಟ್ರೋಪಸ್ ಓವಿಲ್. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಅನಾಟ್ರೋಪಸ್ ಓವಿಲ್. ಸೇಮ್ ಇದೇ ಕ್ವಶನ್ ಅನ್ನೇ ಮತ್ತೆ ಹೇಗೆ ಹೇಳ್ತಾರೆ, ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಮೆಗಾಸ್ಪೊರಾಂಜಿಯಂ ಆಫ್ ಆಂಜಿಯೋಸ್ಪರ್ಮ್ಸ್ ವಿತ್ ಎ ನೀಟ್ ಲೇಬಲ್ ಡಯಾಗ್ರಾಮ್. ಸೊ ಈ ತರ ಕೇಳಿದ್ದಾರೆ. ಸೊ ಇದನ್ನೇ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಅನಾಟ್ರೋಪಸ್ ಓವಿಲ್ ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್ ಮತ್ತೆ ಕೇಳಿರ್ತಕ್ಕಂಥದ್ದು. ಹಾಗೇನೆ ಡ್ರಾ ಟಿಪಿಕಲ್ ಅನಾಟ್ರೋಪಿಸ್ ಓವಿಲ್ ಆಫ್ ಆಂಜಿಯೋಸ್ಪರ್ಮ್. ಸೊ ಒಂದ್ ಸೆಕೆಂಡ್ ಹಂಗಾರೆ ಈ ಕ್ವಶನ್ ಅನ್ನ ಫೀಮೇಲ್ ಅನಾಟ್ರೋಪಿಸ್ ಓವಿಲ್ ಅಂತ ಕೇಳ್ತಾರೆ ಅಥವಾ ಮೆಗಾಸ್ಪೊರಾಂಜಿಯಂ ಕೇಳ್ತಾರೆ. ಸ್ಟ್ರಕ್ಚರ್ ಆಫ್ ಮೆಗಾಸ್ಪೊರಾಂಜಿಯಂ ಅಂದ್ರೂ ಅದೇನೆ ಅಥವಾ ಅನಾಟ್ರೋಪಸ್ ಓವಿಲ್ ಅಂದ್ರೂ ಅದೇನೆ. ಸೊ ಇದು ಅನಾಟ್ರೋಪಸ್ ಓವ್ಯೂಲ್ ಅಥವಾ ಮೆಗಾಸ್ಪೊರಾಂಜಿಯಂ ಎರಡು ಕೂಡ ಕೇಳಬಹುದು. ಇದ್ರ ಸ್ಟ್ರಕ್ಚರ್ ಮೋಸ್ಟ್ ಕಾಮನ್ ಕ್ವಶನ್. ಹಾಗಾಗಿ ಇದನ್ನ ಬರೀ ಫಿಗರ್ನೇ 5 ಮಾರ್ಕ್ಸ್ ಕೇಳೋದುಂಟು, ಬರೀ ಫಿಗರ್ನೇ. ಹಾಗಾಗಿ ಫಿಗರ್ನ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಟೆಕ್ಸ್ಟ್ ಬುಕ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಅದೇ ತರ ಈ ಫಿಗರ್ನ ಪ್ರಾಕ್ಟೀಸ್ ಮಾಡಿ. ವಾಟ್ ಇಸ್ ದಿಸ್ ಮೆಗಾಸ್ಪೊರಾಂಜಿಯಂ? ಸೊ ಇದು ಮೆಗಾಸ್ಪೊರಾಂಜಿಯಂ ಏನಿದೆ, ಮೆಗಾಸ್ಪೊರಾಂಜಿಯಂ ಎಸ್. ಸೊ ಅಥವಾ ಫೀಮೇಲ್ ಏನೋ ಇದನ್ನೇ ಅನಾಟ್ರೋಪಿಸ್ ಓವಿಲ್ ಅಂತ ಕರೀಬೇಕು ಅಂತ ಹೇಳಿದ್ವಲ್ವಾ. ಸೊ ಅನಾಟ್ರೋಪಸ್ ಓವ್ಯೂಲ್. Yes. Describe the structure of a megasporangium with a neat label diagram ಅಥವಾ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಅನಾಟ್ರೋಪಸ್ ಓವ್ಯೂಲ್ ಅಂತ ಕೇಳಿದ್ರೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀರಾ. ನಮಗೆಲ್ಲ ಗೊತ್ತಿದೆ. ಇದಕ್ಕೂ ನಾವೆಲ್ಲ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಲ್ಲಿ ಬರಬೇಕಾಗುತ್ತೆ. ಇಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ನಮ್ಗೆ ಏನು ಉಳಿತದೆ ಈಗ ನೇರವಾಗಿ ಎಸ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಎಲ್ಲ ಅದನ್ನು ಮುಗಿಸಾಗಿದೆ. ಈಗ ನಾವು ಈ ಭಾಗಕ್ಕೆ ಬರ್ತೀವಿ, ರೈಟ್. ಸ್ಟಿಗ್ಮಾ, ಸ್ಟೈಲು, ಓವರಿ. ಸೊ ಈ ಓವರಿ ಒಳಗಡೆ ಬಂದ್ರೆ, ಆಸ್ ಯು ನೋ ದಟ್ in the ovary there is a placenta tissue to which these ovules are attached. The ovules are attached to this placenta, that is called placentation. So ಈ ಓವ್ಯೂಲ್ ನಾನು ಇಲ್ಲಿ ಕರಿತಾ ಇದ್ದೀನಿ ಅಂತಂದ್ರೆ ಅನಾಟ್ರೋಪಸ್ ಓವ್ಯೂಲ್ ಅಥವಾ ಮೆಗಾಸ್ಪೊರಾಂಜಿಯಂ ಅಂತ. ಇದ್ರ ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ. ಈ ಓವ್ಯೂಲ್ ಅದಕ್ಕೆ ಅಟ್ಯಾಚ್ ಆಗಿದ್ವಲ್ಲ ಎಲ್ಲ ಓವ್ಯೂಲ್ ಪ್ಲಾಸೆಂಟೇಷನ್ ಟೈಪ್ ಎಲ್ಲ ನಮಗೆ ಫಸ್ಟ್ ಚೆನ್ನಾಗಿ ಓದ್ಕೊಂಡಿದೀವಲ್ಲ. ಅನಾಟ್ರೋಪಸ್ ಓವ್ಯೂಲ್ ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, so a typical anatropous ovule or megasporangium, it is the structure which is attached to the placenta tissue in the ovary by means of a stalk. That stalk is called funicle. ಈ ಸ್ಟಾಕ್ ಐತಲ್ಲ ಫ್ಯೂನಿಕಲ್ ಅಂತ ಕರೀತೀವಿ ಅಂತ ಗೊತ್ತೈತಲ್ವಾ. ಸೊ ಇಟ್ is attached by means of a stalk, that is called funicle. This funicle attaches the ovule to the placenta tissue in the ovarian cavity. The stalk of the funicle and the ovule body, so they are attached at a junction. This junction is called hilum. That is called hilum. Okay, that a junction is called hilum. And then the ovule body. So this ovule body, it has a two terminals. That is the top or a terminal pole, that is called micropylar pole. Okay, so this is a micropylar pole. Okay, so and the basal pole, that is called chalajal pole. Okay, chalajal pole. And the ovule body, it is surrounded by two wall layers. So those two wall layers are called integuments. Those are called integument. This is one integument, and the next one, this is another integument. So these two are outer and inner integuments. Okay, so this is outer integument and this is inner. Okay, so inner integument. These are integuments. Okay, so which later they turns into seed coat like a test and a tegmen. After this ovule turns into seed. So after fertilization. So next these two integuments, they enclosed a mass of tissue at the center, that is called nucellar tissue. That is called nucellar tissue. ಇದರೊಳಗಡೆ ಏನಿದೆ
ಇದರೊಳಗಡೆ ನ್ಯೂಸೆಲಾರ್ ಟಿಶ್ಯೂನ ಸ್ಟೋರ್ ಮಾಡಿರ್ತವೆ, ನ್ಯೂಸೆಲಾರ್ ಟಿಶ್ಯೂ. ಸೊ ಈ ನ್ಯೂಸೆಲಾರ್ ಟಿಶ್ಯೂ it is enclosed by these integuments. Okay, and these integuments they are not completely enclosed this nuclear tissue. Okay, but they left a small pore at the terminal end. That pore is called micropyle. That is called micropyle. And this nuclear tissue that are present in the center of the ovule, it is a nourishes in nature. That is, it has a reserve food material again, like our tapetum or the vegetative cell in pollen grain. Okay, so here also there is a reserve food material, so which is very essential at the time of megasporogenesis. ಹಾಗಾಗಿ ರಿಸರ್ವ್ ಫುಡ್ ಮೆಟಲ್ ಹೊಂದಿರತಕ್ಕಂಥದ್ದು ಈ ನ್ಯೂಸೆಲಾರ್ ಟಿಶ್ಯೂ. ಓಕೆ, ಸೊ ದಿಸ್ ನ್ಯೂಸೆಲಾರ್ ಟಿಶ್ಯೂ, ಒನ್ ಆಫ್ ದ ನ್ಯೂಸೆಲಾರ್ ಸೆಲ್ ಟುವರ್ಡ್ಸ್ ದ ಮೈಕ್ರೋಪೈಲರ್ ಎಂಡ್ called archisporial cell. Later it develops into embryo sac, that is called female gametophyte, which produce the female gamete. Okay, so this is the structure of a megasporangium or anatropous ovule. These points are one more frequently asking question regarding this mega sporangium. So that is here like this. Okay, some idunu kuda ball sari ಮತ್ತೆ ಕೇಳ್ತಕ್ಕಂಥದ್ದು. What is megasporogenesis? Explain the development of 8 nucleate embryo sac in flowering plants. Explain the development of 8 nucleate embryo sac. Same question anne ತುಂಬಾ ಸರಿ ರಿಪೀಟ್ ಮಾಡಿರೋ ಕ್ವಶನ್ ಇದು ಕೂಡ ಅಷ್ಟೇ. ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್. ಓಕೆ, ಸೇಮ್ ಕ್ವಶನ್ ಮತ್ತೆ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಫೀಮೇಲ್ ಗೆಮೆಟೋಫೈಟ್ ವಿತ್ ಡಯಾಗ್ರಾಮ್ ಅದಾಯ್ತಲ್ವಾ. ಸೊ ಫೀಮೇಲ್ ಗೆಮೆಟೋಫೈಟ್ ಸೇಸ್ female gametophyte, ಅದು ಸೇಮ್ ಕ್ವಶನ್. ನೆಕ್ಸ್ಟ್ ವಾಟ್ ಇಸ್ ಡಬಲ್ ಫರ್ಟಿಲೈಸೇಷನ್? ಡಿಸ್ಕ್ರೈಬ್ ದ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ವಿತ್ ಡಯಾಗ್ರಾಮ್. ನೋಡಿ ಎಷ್ಟೊಂದು ಸರಿ ಸೇಮ್ ಕ್ವಶನ್. ರೈಟ್ ದ ಈವೆಂಟ್ಸ್ ಆಫ್ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗೆಮೆಟೋಫೈಟ್ ಆರ್ ಎಂಬ್ರಿಯೋ ಸ್ಯಾಕ್ ಇನ್ ಅ ಕರೆಕ್ಟ್ ಆರ್ಡರ್. ನೋಡಿ ಮತ್ತೆ ಸೇಮ್ ಕ್ವಶನ್ ಎಷ್ಟೊಂದು ಸರಿ ರಿಪೀಟ್ ಆಗಿದೆ. ಹಾಗಾಗಿ ಡ್ರಾ ಅಂಡ್ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಇನ್ ಆಂಜಿಯೋಸ್ಪರ್ಮ್ಸ್. ಸೊ ಈ ಕ್ವಶನ್ ಹಾಗಾದ್ರೆ ತುಂಬಾ ಸರಿ ಎಕ್ಸ್ಪ್ಲೇನ್ ಮಾಡಿ ಕೇಳಿದ್ದಾರೆ. Yes, let me explain this. What is megasporogenesis? Explain the various events that are occur during the formation of so embryo sac development ಆಗ್ತಕ್ಕಂಥದ್ದು ಅಥವಾ ಮೆಗಾಸ್ಪೋರೋಜೆನಿಸಿಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ವಿತ್ ಅಡ್ಜಾಯ್ನಿಂಗ್ ಫಿಗರ್ ಸಮೇತ ಎಕ್ಸ್ಪ್ಲೇನ್ ಮಾಡಬೇಕು 5 ಮಾರ್ಕ್ಸ್ಗೆ. ಓಕೆ, ಈಗ ನಮಗೆಲ್ಲ ಅನಾಟೋಪಿಸ್ ಓವಿಲ್ ಅಥವಾ ಮೆಗಾಸ್ಪೋರೋಜಿಯಂ ಗೊತ್ತಾಯ್ತು. ಇದ್ರೊಳಗಡೆ ನಮ್ಗೀಗ ಫೀಮೇಲ್ ಗೆಮೆಟೋಫೈಟ್ ಅಂದ್ರೆ ಎಂಬ್ರಿಯೋ ಸ್ಯಾಕ್ ಹೆಂಗ್ ಫಾರ್ಮೇಶನ್ ಆಗುತ್ತೆ ಅಂತ ನೋಡ್ತಕ್ಕಂಥ ಪ್ರೋಸೆಸ್, ದಟ್ ಇಸ್ ಮೆಗಾಸ್ಪೋರೋಜೆನಿಸಿಸ್. ಸೊ ವಾಟ್ ಇಸ್ ಮೆಗಾಸ್ಪೋರೋಜೆನಿಸಿಸ್? ಆಗಲೇ ಮೈಕ್ರೋಸ್ಪೋರೋಜೆನಿಸಿಸ್ ಹೇಳಿದಾಗ ಅಲ್ಲಿ ಆಂಥರ್ ಒಳಗಡೆ ಮೈಕ್ರೋಸ್ಪೊರಾಂಜಿಯಂ ಅಲ್ಲಿ ಮೈಕ್ರೋಸ್ಪೋರ್ಸ್ ಉತ್ಪತ್ತಿ ಆಯ್ತು. ಇಲ್ಲಿ ಓವಿಲ್ ಒಳಗಡೆ ಮೆಗಾಸ್ಪೋರ್ಸ್ ಬರ್ತಕ್ಕಂಥ. ದಿಸ್ ಈಸ್ ದ ಪ್ರೋಸೆಸ್ ಆಫ್ ಮೆಗಾಸ್ಪೋರ್ಸ್ ಇನ್ ದ ಓವಿಲ್ ಬೈ ದ ಮೆಗಾಸ್ಪೋರ್ ಮದರ್ ಸೆಲ್ ಥ್ರೂ ಮಿಯಾಸಿಸ್. ಸೊ ದಟ್ ಈಸ್ ಕಾಲ್ಡ್ ಮೆಗಾಸ್ಪೋರೋಜೆನಿಸಿಸ್ ಅಂತ. ಸೊ ಈ ಮೆಗಾಸ್ಪೋರೋಜೆನಿಸ್ ಹೋದ್ರೆ ಇಲ್ಲೇನ್ ಸೆಂಟ್ರಲ್ ಅಲ್ಲಿ ನ್ಯೂಸೆಲಾರ್ ಟಿಶ್ಯೂ ಇದೆಯಲ್ಲ, ಆ ನ್ಯೂಸೆಲಾರ್ ಟಿಶ್ಯೂಗೆ ಬರ್ಬೇಕು ನಾವೀಗ. ಈ ನ್ಯೂಸೆಲಾರ್ ಟಿಶ್ಯೂ ನಲ್ಲಿ ಒನ್ ಆಫ್ ದ ಸೆಲ್ ಟುವರ್ಡ್ಸ್ ದ ಮೈಕ್ರೋಪೈಲರ್ ಎಂಡ್ ಅಂಡರ್ಗೋಸ್ ಅ rapid growth and development during the initial period of a megasporogenesis in the matured anatropis ovule. That cell is called archisporial cell. So during this phenomenon of megasporogenesis, one of the cells in the nuclear tissue towards the micropylar end undergoes a rapid growth and differentiation into a prominent cell. So that is called a megaspore mother cell. Okay, that is called a megaspore mother cell. allenge pollen mother cell anta ಕರೆದ್ವಾ, ಹಾಗೆ ಇಲ್ಲಿ megaspore mother cell ಅನ್ಬೇಕು. This megaspore mother cell, after this complete growth and development, it enters into meiosis. It go for meiosis. ಅದಕ್ಕಾಗಿ ಇದು ಮಿಯೋಸೈಟ್, ಅಲ್ಲಿ PMC ಮಿಯೋಸೈಟ್, ಇಲ್ಲಿ MMC ಮಿಯೋಸೈಟ್ ಅಷ್ಟೇ. ಇಟ್ ಮಿಯೋಸಿಸ್ ಟು ಫಾರ್ಮ್ 4 ಹ್ಯಾಪ್ಲಾಯ್ಡ್ ಸೆಲ್ಸ್. ಈಗ ಫಸ್ಟ್ ಈ ಮೆಗಾಸ್ಪೋರ್ ಮದರ್ ಸೆಲ್ ಇದೆಯಲ್ಲ, ಇದ್ರೊಳಗಡೆ ಈ ನ್ಯೂಸೆಲಾರ್ ಟಿಶ್ಯೂ ನಲ್ಲಿ ಯಾರೋ ಒಬ್ಬ ಕಂಪ್ಲೀಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಗಿ ಆರ್ಕಿಸ್ಪೋರಿಯಲ್ ಸೆಲ್ ಅವನು ಕಂಪ್ಲೀಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಗ್ತಾನೆ. ಇದೇ ಸೆಲ್ ಅನ್ನು ನಾನು ಇಲ್ಲಿ ಬರ್ಕೋತೀನಿ ನೋಡಿ, ಆ ಸೆಲ್ ಅನ್ನು ಇಲ್ಲಿ ಬರಿತಾ ಇದ್ದೀನಿ. ರೈಟ್, ಎಸ್. ಸೊ ದಿಸ್ ಈಸ್ ದ ಸೆಲ್ ವಿಚ್ differentiated into megaspore mother cell in the nuclear tissue, and it is surrounded by nuclear cells. ಇವೆಲ್ಲ ಸುತ್ತಲೂ nuclear cells ಇದಾವ. ಆ nuclear cells ಅನ್ನು ನಾನೀಗ
ಇದು ಸುತ್ತ ಬರ್ಕೋತೀನಿ. ಓಕೆ, ಎಸ್ ನೋಡಿ. ಸೊ ಇವೆಲ್ಲ ಸುತ್ತ ಇರ್ತಕ್ಕಂಥದ್ರ ನ್ಯೂಸೆಲಾರ್ ಸೆಲ್ಸ್, ರೈಟ್. ಸೊ ಈ ತರ ಇದು ನ್ಯೂಸೆಲಾರ್ ಸೆಲ್ಸ್ ಇರೋದನ್ನ ಇದೆ. ಈ ಸುತ್ತ ಏನು ನ್ಯೂಸೆಲಾರ್ ಸೆಲ್ಸ್ ಇರೋಲ್ಲ ಅದೇ ಸೆಲ್ಸ್ ಬರ್ತೀವಿ. ಇವರು ನ್ಯೂಸೆಲಾರ್ ಸೆಲ್ಸ್. ಓಕೆ, ನ್ಯೂಸೆಲಾರ್ ಸೆಲ್ಸ್. ಸೊ ಇವನಿದನ್ನಲ್ಲ, ಇವನೇ ಮೆಗಾಸ್ಪೋರ್ ಮದರ್ ಸೆಲ್. ಸೊ ಅದ್ರೊಳಗಿರ್ತಕ್ಕಂಥ ಇವರು ಮೆಗಾಸ್ಪೋರ್ ಮದರ್ ಸೆಲ್ ಇರ್ತಾನೆ. ಸೊ ದಿಸ್ ಮೆಗಾಸ್ಪೋರ್ ಮದರ್ ಸೆಲ್ ಇಟ್ ಎಂಟರ್ಸ್ ಇಂಟು ಮಿಯಾಸಿಸ್ ಅಂತ ಹೇಳಿದೆ ನಾನೀಗ. ಸೊ ಆಫ್ಟರ್ ಫಸ್ಟ್ ಮಿಯಾಸಿಸ್ this megaspore mother cell it divides into two haploid cells, right? So this one haploid cell, the another haploid cell. As usual the nuclear cells are surrounded around. Okay, so the nuclear cells usually irtare, right? ನಮಗೆ ಗೊತ್ತಿದೆ ಹಾಗೆ, right? So idu nuclear cells. So this is a two celled cell. So this is called the diode stage ಅಂತ. ಎರಡು ಸೆಲ್ ಇರ್ತಕ್ಕಂಥದ್ದು ಇದು ಡಯಾಡ್. ಆಕ್ಚುಲಿ ಇವರೆಲ್ಲರೂ ಕೂಡ ನ್ಯೂಕ್ಲಿಯರ್ ಸೆಲ್ಸ್ ಆಕ್ಚುಲಿ ಇದ್ದೇ ಇರ್ತಾರೆ. ಓಕೆ, ಇದು ಡಯಾಡ್ ಸೆಲ್. ಓಕೆ, ಸೊ ಡಯಾಡ್ ಅಂದ್ರೆ ಸೊ ಮೆಗಾಸ್ಪೋರ್ ಡಯಾಡ್ ಅಂತ ಕೂಡ ಅನ್ಬಹುದು. ಸೊ ದಿಸ್ ಇಸ್ ಮೈಕ್ರೋಪೈಲರ್ ಎಂಡ್, ಆಸ್ ಯು ನೋ ದಟ್ ದಿಸ್ ಇಸ್ ಚಲಜಲ್ ಎಂಡ್ ಅಂಡ್ ದಿಸ್ ಇಸ್ ಡಯಾಡ್ ಮೆಗಾಸ್ಪೋರ್ ಡಯಾಡ್. ಓಕೆ, ಸೊ ಇದು ಮೆಗಾಸ್ಪೋರ್ ಡಯಾಡ್ ಆಗಿದೆ. ನ್ಯೂಕ್ಲಿಯರ್ ಸೆಲ್ಸ್ ಸುತ್ತ ಆಕ್ಚುಲಿ ಇದಾವೆ. ಸೊ ಹಿಯರ್ ಮೆಗಾಸ್ಪೋರ್ ಮದರ್ ಸೆಲ್ ಅಂಡರ್ಗೋಸ್ meiosis. So during first meiosis it divides into two haploid cells. During second meiosis, ಇದು ಸೆಕೆಂಡ್ ಮಿಯಾಸಿಸ್ ಹೋದ್ರೆ ಏನಾಗುತ್ತೆ ಅಂತ. ಸೆಕೆಂಡ್ ಮಿಯಾಸಿಸ್ ಅಲ್ಲಿ these are two haploid cells, they form four haploid cells at the end of meiosis second. So meiosis second ಅಷ್ಟಕ್ಕೆ four haploid cells ಆಗ್ತವೆ, ರೈಟ್. ಎಸ್, ಈ ಫಿಗರ್ನ ನೀಟಾಗಿ ಬರ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಹೆಂಗಿದೆ ಹಾಗೆ. ಎಸ್, ಈ ತರ ಫೋರ್ haploid cells ಆಗುತ್ತೆ. So this is called a megaspore tetrad. So ಇದನ್ನ ನಾನು ಮೆಗಾಸ್ಪೋರ್ ಟೆಟ್ರಾಡ್ ಅಂತ ಕರಿತೀನಿ. ಓಕೆ, 4 ಸೆಲ್ ಇರಿಂದ. ಇಲ್ಲಿ ಮೆಗಾಸ್ಪೋರ್ ಡಯಾಡ್ ಇತ್ತು, ಇಲ್ಲಿ ಮೆಗಾಸ್ಪೋರ್ ಟೆಟ್ರಾಡ್ ಇದೆ. ಆಕ್ಚುಯಲ್ ಮೈಕ್ರೋಪೈಲರ್ ಎಂಡ್, ಸೆಲಜಲ್ ಎಂಡ್, ನ್ಯೂಕ್ಲಿಯರ್ ಸೆಲ್ಸ್ ಆಕ್ಚುಯಲ್ ಇರ್ತವೆ. ಈ ಮೆಗಾಸ್ಪೋರ್ ಟೆಟ್ರಾಡ್ ಏನಿದೆಯಲ್ಲ ಅದೇ ಮೈಕ್ರೋಸ್ಪೋರೋಸಿಸ್ ಅಲ್ಲಿ 4 ಮೈಕ್ರೋಸ್ಪೋರ್ಸ್ ಅಟ್ಯಾಚ್ ಫಾರಂ ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತ ಕರೆದಿದ್ವಿ ಅಲ್ಲಿ. ಹಾಗಿದು ಮೆಗಾಸ್ಪೋರ್ ಟೆಟ್ರಾಡ್ ಇದೆ. ಅಲ್ಲಿ ಮೈಕ್ರೋಸ್ಪೋರ್ ಟೆಟ್ರಾಡ್ ಅಲ್ಲಿ ಅಥವಾ ಪೋಲನ್ ಟೆಟ್ರಾಡ್ ಅಲ್ಲಿ 4 ಹ್ಯಾಪ್ಲಾಯ್ಡ್ ಸೆಲ್ಸ್ ಕೂಡ ಫುಲ್ ಡೆವಲಪ್ ಆಗಿ ರೌಂಡ್ ಆಗಿ ಡಿಹೈಡ್ರೇಷನ್ ಆದ್ಮೇಲೆ ರಿಲೀಸ್ ಆಗಿ 4 ಫಂಕ್ಷನಲ್ ಪೋಲನ್ ಗ್ರೈಸ್ ಆಗ್ತವೆ. ಬಟ್ ಇಲ್ಲಿ ಹಂಗಾಗಲ್ಲ. ಇಲ್ಲಿ ಓನ್ಲಿ ಯೂಶುವಲಿ ದ ಬೇಸಲ್ ಸೆಲ್ ಬಿಕಮ್ಸ್ ಅ ಫಂಕ್ಷನಲ್ and remaining 3 will degenerate. Usually the remaining 3 cells will degenerate except the basal cell which becomes a functional cell. This is called functional megaspore. ಇದು ನಾನು ಫಂಕ್ಷನಲ್ ಮೆಗಾಸ್ಪೋರ್ ಅಂತ ಕರಿಬೇಕು. ಒಬ್ಬುಳಿತನಲ್ಲ ಆ ಫಂಕ್ಷನಲ್ ಮೆಗಾಸ್ಪೋರ್. ಓಕೆ, ಹಾಗಾದ್ರೆ ನ್ಯೂಕ್ಲಿಯರ್ ಸೆಲ್ಸ್ ಅಲ್ಲಿ ಒಬ್ಬ ಮಾತ್ರ ಆರ್ಕಿಸ್ಪೋರಿಯಲ್ ಸೆಲ್ ಕನ್ವರ್ಟ್ ಆಗ್ತಾನೆ. ಆರ್ಕಿಸ್ಪೋರಿಯಲ್ ಸೆಲ್ ಮೆಗಾಸ್ಪೋರ್ ಮದರ್ ಸೆಲ್, ಇವನು ಮಿಯಾಸಿಸ್ ಹೋಗ್ತಾನೆ. ಫೈನಲಿ 3 ಡಿಜನರೇಟ್ ಆಗಿ ಒಂದು ಉಳಿಕಲ್ಲದ ಫಂಕ್ಷನಲ್ ಮೆಗಾಸ್ಪೋರ್ ಆಗುತ್ತೆ. ಆರ್ಕಿಸ್ಪೋರಿಯಲ್ ಸೆಲ್ ಇಂದ ಸೊ ಮೆಗಾಸ್ಪೋರ್ ಮದರ್ ಸೆಲ್, ಮೆಗಾಸ್ಪೋರ್ ಮದರ್ ಸೆಲ್ ಇಂದ ಫಂಕ್ಷನಲ್ ಮೆಗಾಸ್ಪೋರ್. ಈ ಫಂಕ್ಷನಲ್ ಮೆಗಾಸ್ಪೋರ್ ಇದನ್ನಲ್ಲ, ಇವನು ಮುಂದೆ ಏನಾಗ್ತಾನೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಈ ಫಂಕ್ಷನಲ್ ಮೆಗಾಸ್ಪೋರ್ ಹೀಗಿದೆ, ಇದು ಫಂಕ್ಷನಲ್ ಮೆಗಾಸ್ಪೋರ್ ಅಂತ ಅಂದ್ಕೊಳ್ಳೋಣ. ಓಕೆ, ಇದು ಫಂಕ್ಷನಲ್ ಮೆಗಾಸ್ಪೋರ್. ಈ ಫಂಕ್ಷನಲ್ ಮೆಗಾಸ್ಪೋರ್ ಏನಿದನೋ ಹಿಯರ್ ಇಟ್ ಅಂಡರ್ಗೋಸ್ ಅ ಫ್ರೀ ನ್ಯೂಕ್ಲಿಯರ್ ಡಿವಿಷನ್. ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಅಂದ್ರೆ only nucleus divides mitotically without followed by cell wall formation. Cellular organization ಆಗಲ್ಲ, ಬರೀ ನ್ಯೂಕ್ಲಿಯಸ್ ಮಾತ್ರ ಡಿವೈಡ್ ಆಗ್ತಿರುತ್ತೆ. 3 successive nuclear division takes place in this functional megaspore. 3 successive nuclear division ಆಗುತ್ತೆ. ಸೊ ಮೊದಲನೇ ಡಿವಿಷನ್ ಅಲ್ಲಿ ಸೊ ದಿಸ್ ನ್ಯೂಕ್ಲಿಯಸ್ ಡಿವೈಡ್ಸ್ ಇಂಟು 2 nuclei like this. ಎರಡನೇ ಡಿವಿಷನ್ ಅಲ್ಲಿ again these 2 nuclei divides into 4. Look at this, and at the finally so it divides into 8. Okay, so ಇಲ್ಲಿ ಇವೆರಡು ಸೇರಿ 4 ಕೊಟ್ಟರೆ ಮತ್ತೆ ಇಲ್ಲಿ 2 ಸೇರಿ 4 ಕೊಡ್ತವೆ. ಓಕೆ, thus 8 nuclei are formed in this functional megaspore. ಈ functional megaspore ಅಲ್ಲಿ this is the functional megaspore where the free nuclear division takes place, 3 successive mitotic division which produce the 2 nucleate stage, 4 nucleate stage
and 8 nucleate stage ultimately. ಈ ತರ 8 ನ್ಯೂಕ್ಲಿಯರ್ ಸ್ಟೇಜ್ ಆದ್ಮೇಲೆ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಸ್ಟಾಪ್ ಆಗುತ್ತೆ. ಈ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಸ್ಟಾಪ್ ಆದ್ಮೇಲೆ ಔಟ್ ಆಫ್ 8 ನ್ಯೂಕ್ಲಿಯೈ ಇನ್ ದ ಫಂಕ್ಷನ್ ಮೆಗಾಸ್ಪೋರ್ 6 of them undergo cellular organization. 3 from this pole and 3 from this pole. They undergo cellular organization. That means they develop the cell wall around them and they converted into cells. Okay. ಹಾಗಾಗಿ ಇಲ್ಲಿ ಮೂರು ಸೊ ಈಗ ಸೆಲ್ಸ್ ಆಗ್ತವೆ. ಇಲ್ಲಿ 3 1 2 3 ಅವನ್ನ ನಾನು ಇಲ್ಲಿ ಹೀಗೆ ಬರ್ಕೋತೀನಿ. ಓಕೆ, ಎಸ್. ಇಲ್ಲಿ 3 ಇರ್ತಕ್ಕಂಥವ್ರು ಅಲ್ಲಿ ನೋಡಿ, ಆ 3 ಕೂಡ ಈ ತರ ಫಂಕ್ಷನಲ್ ಸೆಲ್ಸ್ ಆಗಿ ಹೋಗಿದ್ದಾವೆ ಅಂತ ನೋಡಿ. ಸೊ ಈಗ ಸೆಲ್ ವಾಲನ್ನು ಬೆಳೆಸ್ಕೊಂಡಿವಿ ಈಗ. ಓಕೆ, 1 2 3 ಸೆಲ್ ವಾಲ್ ಬೆಳೆಸ್ಕೊಂಡಿದ್ದಾವೆ. ಸೊ ಅವು ಎಲ್ಲಿ ಬೇಸ್ ಅಲ್ಲಿ ಚಲಜಲ್ ಎಂಡ್ ಅಲ್ಲಿ. ಸೊ ಇದೀಗ ಚಲಜಲ್ ಎಂಡ್ ಅನ್ಕೋತೀನಿ ನಾನೀಗ. ಓಕೆ, ಸೊ ಚಲಜಲ್ ಎಂಡ್ ಮೇಲ್ ಬರ್ಕೊಂಡಿದ್ದೆ. ಇಲ್ಲಿ ಮೈಕ್ರೋಪೈಲರ್ ಎಂಡ್ ಮೇಲೆ ಇದ್ದಿದ್ದು, ಈ ಫಿಗರ್ ಅಲ್ಲಿ ನಾನು ಚಲಜಲ್ ಎಂಡ್ ಬೇಸ್ ಮೇಲೆ ಬರ್ದಿದ್ದೀನಿ ಅಷ್ಟೇನೆ. ಓಕೆ, ಈ ಚಲಜಲ್ ಎಂಡ್ ಅಲ್ಲಿ 3 ಅರೇಂಜ್ ಆಗ್ತವೆ. ಇಲ್ಲಿ 3 ಇಲ್ಲೊಂದು ನ್ಯೂಕ್ಲಿಯಸ್ ಉಳ್ಕೊಂಡಿದೆ. ಈ ಕೆಳಗಡೆ ಅಷ್ಟೇನೆ, ಇಲ್ಲೂ ಕೂಡ ಅಷ್ಟೇನೆ. ಇಲ್ಲಿ 3 ಈ ತರ ನ್ಯೂಕ್ಲಿಯಸ್ ಗಳಾಗ್ತವೆ ನೋಡಿ. ಎಸ್. ಸೊ ಇಲ್ಲಿ 2 ಮತ್ತೆ ಮಧ್ಯೊಂದು ಸೆಂಟ್ರಲ್ ಇದೆಯಲ್ಲ, ಇದೊಂದು. ಈ ತರ ಇವು 3 ಇದೆ. ಇಲ್ಲೊಂದು ನ್ಯೂಕ್ಲಿಯಸ್, ಈ ಕಡೆ ಪೋಲ್ ಇಂದ ಒಂದು ನ್ಯೂಕ್ಲಿಯಸ್, ಈ ಕಡೆ ಒಂದು ಪೋಲ್ ನ್ಯೂಕ್ಲಿಯಸ್ ಕೊಂಡವೆ. ಈ ಕಡೆ 3 ಸೆಲ್ ಆಗ್ರೇಷನ್ ಸೆಲ್ ಆಗಿದಾವೆ, ಈ ಕಡೆ 3 ಸೆಲ್ ಆಗಿದಾವೆ. ಇನ್ನು ಉಳಿದ್ರೆ ಆ ಕಡೆ ಪೋಲ್ ಇಂದ ಒಂದು, ಈ ಕಡೆ ಒಂದು ಪೋಲ್ ಇದಾವಲ್ಲ, ಅವೆರಡು ನ್ಯೂಕ್ಲಿಯಸ್ ಮಧ್ಯಕ್ಕೆ ಬರ್ತವೆ. ಇವನ ಪೋಲಾರ್ ನ್ಯೂಕ್ಲಿಯಸ್ ಅಂತ ಅದಕ್ಕೆ ಪೋಲಿಂದ ಬರೋದ್ರಿಂದ ಇವು ಬಂದು ಆ ಸೆಂಟ್ರಲ್ ಸೆಲ್ ಅಲ್ಲಿ ಈ ತರ ಲೊಕೇಟ್ ಆಗ್ತವೆ. ಸೆಂಟ್ರಲ್ ಸೆಲ್ ಅಲ್ಲಿ ಲೊಕೇಟ್ ಆಗ್ತವೆ. ಈಗ ಟೋಟಲಿ ತಗೊಳ್ಳಿ, ಈ ಕಡೆ 3 ಸೆಲ್ ಆರ್ಗನೈಸೇಷನ್ ಆಗಿದಾವೆ. ಕೆಳಗೆ ಇಲ್ಲಿ 3 ಸೆಲ್ ಅಲ್ಲಿ ಮೈಕ್ರೋಪೈಲರ್ ಎಂಡ್ ಅಲ್ಲಿ, ಚಲಜಲ್ ಎಂಡ್ ಅಲ್ಲಿ 3, ಸೆಂಟ್ರಲ್ ಸೆಲ್ ಅಲ್ಲಿ 2 ನ್ಯೂಕ್ಲಿಯಸ್ ಇದೆ, 1 ಸೆಲ್ ಇದೆ. ಹಾಗಾದ್ರೆ ಇದು ಆಶ್ಚರ್ಯ ಅಂದ್ರೆ ಎಷ್ಟು ನ್ಯೂಕ್ಲಿಯಸ್ ಇದೆ ಕೌಂಟ್ ಮಾಡಿದ್ರೆ ನೋಡೋಣ. ನ್ಯೂಕ್ಲಿಯಸ್ಗಳು ಬಂದ್ರೆ 1 2 3 4 5 6 7 8. ಆಕ್ಚುಲಿ 8 ನ್ಯೂಕ್ಲಿಯೇಟ್. ಓಕೆ, ಸೊ 8 ನ್ಯೂಕ್ಲಿಯೇಟ್ ಮತ್ತೆ 7 ಸೆಲ್ಸ್ ಇದಾವೆ. ಸೆಲ್ಗಳು ನೋಡಿ, 1 ಸೆಲ್ 2 ಸೆಲ್ 3 ಸೆಲ್ ಇವು, ಆಮೇಲೆ 4 ಸೆಲ್ 5 ಸೆಲ್ 6 ಸೆಲ್, ಮತ್ತೆ ಸೆಂಟ್ರಲ್ ಇದೊಂದೇ ಸೆಲ್ ಅಲ್ಲ, ಒಟ್ಟು 7 ಸೆಲ್ ಇಡು. ಹಾಗಾದ್ರೆ ಇದನ್ನ ನಾನು 7 ಸೆಲ್ 8 ನ್ಯೂಕ್ಲಿಯೇಟ್ ಸ್ಟೇಜ್ ಅಂತ ಕರಿಬೇಕು. ಈ 7 ಸೆಲ್ 8 ನ್ಯೂಕ್ಲಿಯೇಟ್ ಸ್ಟೇಜ್ ಅನ್ನೇ ಎಂಬ್ರಿಯೋ ಸ್ಯಾಕ್ ಅಂತ ಕರೆಯೋದು. ಓಕೆ, ಇದನ್ನೇ ಎಂಬ್ರಿಯೋ ಸ್ಯಾಕ್ ಅಥವಾ ಇದು ಫೀಮೇಲ್ ಗೆಮೆಟೋಫೈಟಾ ನೋಡಿ. ಫೀಮೇಲ್ ಗೆಮೆಟೋಫೈಟಾ ಅಲ್ಲಿ ಯಾರಿಗೆ ಸಮ? ಇವನಿಗ ಪೋಲಂಗ್ರೇನಿ ಸಮ. ಓಕೆ, ಗೆಮೆಟೋಫೈಟ್. ಎಸ್, ಇದು ಫೀಮೇಲ್ ಗೆಮೆ. ಅಲ್ಲಿ ಪೋಲಂಗ್ರೇನ್ ಅಲ್ಲಿ ಏನ್ ಮೇಲ್ ಗೆಮೆಟೋಫೈಟಾ ಅಂದ್ವಾ, ಹಾಗೆ ಇಲ್ಲಿ ಎಂಬ್ರಿಯೋ ಸ್ಯಾಕ್ ಅನ್ನ ಫೀಮೇಲ್ ಗೆಮೆಟೋಫೈಟಾ ಅನ್ಬೇಕು. ಯಾಕಂದ್ರೆ ಅಲ್ಲಿ ಪೋಲಂಗ್ರೇನ್ ಮೇಲ್ ಗೆಮೆಟ್ಸ್ ಉತ್ಪತ್ತಿ ಮಾಡುತ್ತೆ, ಇಲ್ಲಿ ಎಂಬ್ರಿಯೋ ಸ್ಯಾಕ್ ಫೀಮೇಲ್ ಗೆಮೆಟ್ ಉತ್ಪತ್ತಿ ಮಾಡುತ್ತೆ. ಅದಕ್ಕಾಗಿ ಅವು ಗೆಮೆಟೋಫೈಟಾಗಳು. ಈಗ ಈ ಎಂಬ್ರಿಯೋ ಸ್ಯಾಕ್ ಬಂದ್ರೆ 8 ನ್ಯೂಕ್ಲಿಯೇಟ್ 7 ಸೆಲ್ ಸ್ಟೇಜ್ ಈ ತರ ಫಾರ್ಮೇಶನ್ ಆಗ್ತದೆ. ಅದರಲ್ಲಿ ಫಸ್ಟ್ 3 ಸೆಲ್ಸ್ ಏನು ಆಂಟಿಪೋಡಲ್ ಸೆಲ್ಸ್ ಅಂತ ಕರೀತಾರೆ ಇವ್ರನ್ನ. ಇವ್ರೇನು ಏನು ಚಲಜಲ್ ಎಂಡ್ ಅಲ್ಲಿ ಇರೋರು ಆಂಟಿಪೋಡಲ್ಸ್. ಇವ್ರನ್ನ ಆಂಟಿಪೋಡಲ್ಸ್ ಅಂತ ಕರಿಬೇಕು. ಇನ್ನ ಈ ಕೆಳಗಡೆ ಇರೋದ್ರಲ್ಲಿ 3 ಸೆಲ್ ಇದಾವಲ್ಲ, ಈ 3 ಸೇರಿಸಿ ಎಗ್ ಆಪರೇಟರ್ಸ್ ಅನ್ಬೇಕು. ಎಗ್ ಆಪರೇಟರ್ಸ್. ಓಕೆ, ಇದು ಎಗ್ ಆಪರೇಟರ್ಸ್ ಅನ್ಬೇಕು. ಅದ್ರೊಳಗಡೆ ಈ 2 ಏನು ಸಿನರ್ಜಿಡ್ಸ್, ಮಧ್ಯದಲ್ಲಿ ಒಂದಿರೋದು ಎಗ್ ಆಪರೇಟರ್ಸ್. ಈ ಸಿನರ್ಜಿಡ್ಸ್ ಮತ್ತೆ ಎಗ್ ಆಪರೇಟರ್ಸ್ ಇರ್ತಕ್ಕಂಥದ್ದು ಸೆಂಟ್ರಲ್ ಸೆಲ್. ಇಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ಸೆಲ್ ಇರ್ತಾನೆ. ಓಕೆ, ಸೊ ಸೆಂಟ್ರಲ್ ಸೆಲ್, ಅದ್ರಾಗೆ 2 ಪೋಲಾರ್ ನ್ಯೂಕ್ಲಿಯೈ ಇರ್ತವೆ. ಈ ಫಿಗರ್ ಒಂದಿಷ್ಟು ಸೆಪರೇಟ್ ಆಗಿ ಬರ್ಬಿಡ್ತೀನಿ. ಓಕೆ, ರೈಟ್. ಎಸ್, ಇದು 8 ನ್ಯೂಕ್ಲಿಯೇಟ್ 7 ಸೆಲ್ ಸ್ಟೇಜ್ ಅನ್ನೇ ಇದೊಂದೇ ಫಿಗರ್ ಕೇಳೋದು. ಇದು ಎಂಬ್ರಿಯೋ ಸ್ಯಾಕ್ ಅಥವಾ ಮೆಚೂರ್ಡ್ ಎಂಬ್ರಿಯೋ ಸ್ಯಾಕ್ ಅನ್ನೋ ಫಿಗರ್ ಕೇಳಿದ್ರೆ, ಸೊ ಈ ಫಿಗರ್ ನಾನು ಇಲ್ಲಿ ನೀಟಾಗಿ ಬಿಡಿಸಿರ್ತಕ್ಕಂಥದ್ದು. ಬುಕ್ಕಲ್ಲಿ ಇನ್ನೂ ಚೆನ್ನಾಗಿದೆ, ಪ್ರಾಕ್ಟೀಸ್ ಮಾಡಿ. ಇದಿಷ್ಟೇ ಫಿಗರ್ನ ಎಂಬ್ರಿಯೋ ಸ್ಯಾಕ್ ಅನ್ನ ಫಿಗರ್ ಮೇಲೆ ಕೇಳಬಹುದು. ಓಕೆ, ಎಂಬ್ರಿಯೋ ಸ್ಯಾಕ್ ಇದು 8 ನ್ಯೂಕ್ಲಿಯೇಟ್ 7 ಸೆಲ್ ಸ್ಟೇಜ್. ಸೊ ಹಿಯರ್ ದೇರ್ ಆರ್ 7 cells, such as 3 cells are towards the that is a chalajal end. This is a chalajal end. Okay, so chalajal pole. So ಈ chalajal pole ಅಲ್ಲಿ 3 cells ಇರೋದು antipodals. Okay, antipodals. So after fertilization they get degenerate. Okay, degenerate ಆಗಿ ಹೋಗ್ತಾವೆ ಅಷ್ಟೇನೆ. ಸೊ ಯಾವ antipodals. ನೆಕ್ಸ್ಟ್ ಅದು ಬಿಟ್ರೆ this is central cell. Okay, so central cell bearing 2 polar nuclei. ಇವೆರಡು ಪೋಲಾರ್ ನ್ಯೂಕ್ಲಿಯೈ ಇರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಎಸ್, ನೆಕ್ಸ್ಟ್ ದಿಸ್ ಇಸ್ ಎಗ್ ಆಪರೇಟರ್ಸ್. ಈ 3 ಸೆಲ್ ಇದಾವಲ್ಲ, ಯಾವ್ದು ಮೈಕ್ರೋಪೈಲರ್ ಎಂಡ್ ಅಲ್ವಾ? ಈ ಕಡೆ ಮೈಕ್ರೋಪೈಲಾರ್ ಎಂಡ್ ಇದು, ಅಥವಾ ಪೋಲ್, ಮೈಕ್ರೋಪೈಲಾರ್ ಪೋಲ್.
ಸೊ ಇದು ಎಗ್ ಆಪರೇಟರ್ಸ್. ಸೊ ಎಗ್ ಆಪರೇಟರ್ಸ್, ರೈಟ್. ಸೊ ಎಗ್ ಆಪರೇಟರ್ಸ್ ಬಂದ್ರೆ ದಿಸ್ ಈಸ್ ಎಗ್ ಸೆಲ್. ಓಕೆ, ಸೊ ದಿಸ್ ಈಸ್ ಎಗ್ ಸೆಲ್ ಅಂಡ್ ದೀಸ್ ಟು ಆರ್ ಸಿನರ್ಜಿಡ್ಸ್. ಇವರಿಬ್ಬರನ್ನ ಸಿನರ್ಜಿಡ್ಸ್ ಅಂತ ಕರೀವಲ್ವಾ, ಸಿನರ್ಜಿಡ್ಸ್. ಈ ಸಿನರ್ಜಿಡ್ಸ್ ಅಲ್ಲಿ ಬಂದ್ರೆ ಇಲ್ಲಿ ಏನು ಈ ಸೆಲ್ಯುಲಾರ್ ಥಿಕನಿಂಗ್ಸ್, ಈ ಕೆಳಗಡೆ ಏನು ಸೆಲ್ಯುಲಾರ್ ಥಿಕನಿಂಗ್ ಸ್ಟ್ರಕ್ಚರ್ಸ್ ಕಾಣ್ತಾವಲ್ಲ, ಇವೇ ಪಿಲಿಫಾರಮ್ ಆಪರೇಟರ್ಸ್. ಓಕೆ, ಪಿಲಿಫಾರಮ್ ಆಪರೇಟರ್ಸ್, ಪಿಲಿಫಾರಮ್ ಆಪರೇಟರ್ಸ್. ಸೊ ಇಷ್ಟು ನಮ್ಮ ಎಂಬ್ರಿಯೋ ಸ್ಯಾಕಲ್ಲಿ ಇರ್ತಕ್ಕಂಥ ಸ್ಟ್ರಕ್ಚರ್, ಫಿಗರ್ನ ಬರೆದು ಲೇಬಲ್ ಮಾಡ್ತಕ್ಕಂಥವು. ಓಕೆ, ಇವೆರಡು ಆ ಕಡೆ ಪೋಲ್ ಈ ಕಡೆ ಪೋಲಿಂದ ಬಂದ ಪೋಲಾರ್ ನ್ಯೂಕ್ಲಿಯಸ್ ಅಂತ ಕರೀತೀವಿ. ದಿಸ್ ಈಸ್ ದ ಫೀಮೇಲ್ ಗ್ಯಾಮೆಟ್, ಎಗ್ ಈಸ್ ದ ಫೀಮೇಲ್ ಗ್ಯಾಮೆಟ್. ದಟ್ ಈಸ್ ದ embryo sac is called female gametophyta. Second female gamete. Synergids, so these are the two cells that present along with the egg cell in the egg operators. So which are having cellular thickenings, those are called piliform operators. What is the function of piliform operators? ಸಾಮಾನ್ಯ ಕೇಳ್ತಿರ್ತಾರೆ. So piliform operators are the cellular thickenings that are present in the synergid cell. They guide the pollen tube to release the two male gametes in the synergid cells. ಸೊ ಪೋಲನ್ ಟ್ಯೂಬ್ ಏನು ಮೇಲ್ ಗ್ಯಾಮೆಟ್ ಇರ್ತಲ್ಲ ಅವಕ್ಕೆ ಗೈಡ್ ಮಾಡ್ತೇವೆ ಎರಡನ್ನು, ಎಲ್ಲಿ ಮೇಲ್ ಗ್ಯಾಮೆಟ್ನ ರಿಲೀಸ್ ಮಾಡಬೇಕು ಅಂತ. ಸೊ ದಿಸ್ ಈಸ್ ಅಬೌಟ್ ದ ಎಂಬ್ರಿಯೋ ಸ್ಯಾಕ್, HOD ಎಂಬ್ರಿಯೋ ಸ್ಯಾಕ್ ಅಂತ. ಸೊ ಇಲ್ಲಿಗೆ ನಾವು ಮೈಕ್ರೋಸ್ಪೋರೋಜೆನೆಸಿಸ್ ಮತ್ತು ಮೆಗಾಸ್ಪೋರೋಜೆನೆಸಿಸ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಅನ್ನು ನಾವು ಕವರ್ ಮಾಡಿವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪಾಲಿನೇಷನ್ ಸಂಬಂಧಪಟ್ಟಂತೆ, ಫರ್ಟಿಲೈಸೇಷನ್ ಸಂಬಂಧಪಟ್ಟಂತೆ, ಫ್ರೂಟ್ಸು ಸೀಡ್ಸನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಸೊ ಇದ್ರ ಉದ್ದೇಶ ನಾನು ಮಾಡೋದು ಇಷ್ಟೇ. ಇದರ ಚಾಪ್ಟರ್ ಎಲ್ಲ ಮುಗಿದು ಕ್ಲಾಸಲ್ಲಿ ಕೇಳಿ, ಆನ್ಲೈನ್ ಕ್ಲಾಸಲ್ಲಿ ಕೇಳಿ ಎಲ್ಲ ಆಗಿದೆ. ಇಲ್ಲಿ ನಾವು ಎಕ್ಸಾಮ್ ಓರಿಯೆಂಟೆಡ್ ಏನು ಕ್ವಶನ್ ಕೇಳಿದ್ದಾರೆ ಅನ್ನೋದನ್ನ ಡಿಸ್ಕಷನ್ ಮಾಡ್ತಾ ಇದೀವಿ, ಅದಕ್ಕಾಗಿ ಇದನ್ನು ಬಳಸ್ಕೊಂಡಿದ್ದೀವಿ. ಸೊ ರೈಟ್, ಈಗ ನೆಕ್ಸ್ಟ್ ಎಕ್ಸಾಮ್ ಕೇಳಿರೋ ಕ್ವಶನ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಅಲ್ಲಿ ತನಕ ಥ್ಯಾಂಕ್ ಯು ಫ್ರೆಂಡ್ಸ್, ಇಲ್ಲಿ ನಿಲ್ಲಿಸ್ಬಿಡೋಣ. ಓಕೆ, ಥ್ಯಾಂಕ್ ಯು.